ಹಾಯ್ ಹಲೋ ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಹದಿರಿ ಸರ್ ಕ್ಲಾಸಸ್. ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ 2, 3, 4 ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಆನ್ಸರನ್ನು ಡಿಸ್ಕಸ್ ಮಾಡ್ಕೊಳ್ತಾ ಬಂದಿದ್ವಿ. ಈಗ ನಿನ್ನೆ ತರಗತಿಯಲ್ಲಿ ಏನು ಮಾಡಿದ್ವಿ, 2 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಡಿಸ್ಕಸ್ ಮಾಡ್ಕೊಳ್ತಾ ಬಂದಿದ್ವಿ. ಮತ್ತು ಅದೇ ರೀತಿ ಇವತ್ತಿಂದು ಒಂದು ಕ್ಲಾಸ್ನಲ್ಲಿ ನಾನು 3 ಮಾರ್ಕ್ಸ್ ಕ್ವಶನ್ಸ್ಗಳನ್ನು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು 110% ಏನಾಗ್ತದೆ ರೀ ಗ್ಯಾರಂಟಿ ಆಗಿರುವಂಥ ಕ್ವಶನ್ಸ್ಗಳು ಇವಾಗಿರ್ತವೆ. ಓಕೆ ಮಕ್ಕಳೇ, ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಜಾಸ್ತಿ ಜನ ನೋಡ್ತಾ ಇದ್ದಾರೆ ಹೊರತು ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಾ ಇರಲಿಲ್ಲ. ಅದೇ ರೀತಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ದ ಕ್ಲಾಸ್. ಅದಕ್ಕೂ ಮುಂಚೆ ನಾವೊಂದು ಸ್ವಲ್ಪ ಬ್ಲೂ ಪ್ರಿಂಟನ್ನು ನೋಡ್ಕೊಂಬರೋಣ ಮಕ್ಕಳೇ. ಇಲ್ಲಿ 3 ಅಂಕದ ಪ್ರಶ್ನೆಗಳು ಯಾವ್ಯಾವ ಪಾಠಗಳ ಮೇಲೆ ಬರ್ತವೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ ಮಕ್ಕಳೇ. ಇಲ್ಲಿ 4ನೇ ಚಾಪ್ಟರ್ ಆಗಿರುವಂಥ ಎವ್ರಿಥಿಂಗ್ ಐ ನೀಡ್ ಟು ನೌ ಐ ಲರ್ನ್ ಇನ್ ದ ಫಾರೆಸ್ಟ್, ಇದು 3 ಅಂಕಕ್ಕೆ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಮೇಲೆ ಇರುವಂಥ ಯಾವುದೇ ಪಾಠಗಳ ಮೇಲೆ ಏನು ಮಾಡ್ತಾ ಇಲ್ಲ, 3 ಅಂಕದ ಪ್ರಶ್ನೆಗಳು ಬರ್ತಾ ಇಲ್ಲ. ಉಳಿದ ಪಾಠಗಳ ಮೇಲೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇಲ್ಲಿ ನಾನು ಹೇಳುವಂಥ ಈ ಪಾಠಗಳ ಮೇಲೆ 3 ಅಂಕದ ಪ್ರಶ್ನೆಗಳು ಮಾತ್ರ ಬರ್ತವೆ ಹೊರತು ಉಳಿದ ಪಾಠಗಳು ಯಾವತ್ತೂ ಕೂಡ ಆ ಒಂದು ಅಂಕಗಳನ್ನು ಕೇಳಲಿಕ್ಕೆ ಹೋಗೋದಿಲ್ಲ. ಯಾಕಂತಂದಾಗ ಇದು ನಿಮಗೆ ಬಿಟ್ಟಿರುವಂಥ ಒಂದು ಬ್ಲೂ ಪ್ರಿಂಟು. ನೆಕ್ಸ್ಟ್ ಎ ಸನ್ನಿ ಮಾರ್ನಿಂಗ್, ದೆನ್ when you are old, and 8th lesson to the foot from its child, and next heaven if you are not here on the earth. ಇದ್ರ ಮೇಲೆ 3 ಅಂಕದ ಪ್ರಶ್ನೆಗಳನ್ನು ಕೇಳ್ಕೊಳ್ತಾ ಬರ್ತಾ ಇದ್ದಾರೆ ಮಕ್ಕಳೇ. ಉಳಿದ ಯಾವುದೇ ಪಾಠಗಳ ಬಗ್ಗೆ ಈಗ ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇನ್ನೊಂದು ಲೆಸನ್ ಇದೆ, 11ನೇ ಲೆಸನ್ನು, ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೂ ಎ ಟ್ರಾವೆಲರ್ಸ್ ಐ. ಈ ಪಾಠಗಳ ಮೇಲೆ ವೆರಿ ಇಂಪಾರ್ಟೆಂಟ್ ಇರುವಂಥ 3 ಮಾರ್ಕ್ಸ್ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ಕೊಳ್ತಾ ಬರೋಣ. ಓಕೆ, ಲೆಟ್ಸ್ ಬಿಗಿನ್ ದ ಕ್ಲಾಸ್. ಓಕೆ, ಮೊದಲನೇ ಪ್ರಶ್ನೆ, ಎ ಸನ್ನಿ ಮಾರ್ನಿಂಗ್ ಒಂದು ಟಾಪಿಕ್ ಮೇಲೆ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. Why is the early interaction between Donna Laura and Don Gonzalo labeled as an ill-natured prelude? ಅಂತರ ಅಸಭ್ಯವಾಗಿರುವಂತಹ ಏನಾಗ್ತದೆ ರೀ ಮಾತುಕತೆಗಳು ಅವ್ರ ನಡುವೆ ಆಗ್ತವೆ. ಯಾರ ಮಧ್ಯೆ, ಡೋನಾ ಲೋರಾ ಆ್ಯಂಡ್ ಡಾನ್ ಗೊನ್ಶಾಲೋ ಇವರಿಬ್ಬರ ನಡುವೆ ಏನಾಗ್ತದೆ ರೀ ಇಲ್ ನೇಚರ್ಡ್ ಆಗಿರುವಂಥ ಒಂದು ಕಮ್ಯುನಿಕೇಷನ್ ಆಗ್ತದೆ. ಯಾಕೆ ಅನ್ನುವಂಥದ್ದನ್ನು ಕೇಳ್ತಾರೆ. ಓಕೆ, ಅದರ ಉತ್ತರ ಏನಿದೆ ನೋಡಿರಿ, ಭಾಳಷ್ಟು ಸಿಂಪಲ್ ಆಗಿರುವಂಥ ಉತ್ತರ ಏನಿದೆ. Their meeting begins with hostility, grumbling, because Gonzalo is annoyed because Laura is sitting his usual bench, has scared away the birds she was feeding. ಏನಾಗಿರ್ತದೆ ಅಂತಂದಾಗ ಈ ಒಂದು ಡೋನಾ ಲೋರಾ ಏನು ಮಾಡಿರ್ತಾಳೆ ಅಂತಂದಾಗ ಡಾನ್ ಗೊನ್ಶಾಲ್ನ ಒಂದು ಯೂಸುವಲ್ ಬೆಂಚ್ ಏನಾಗಿತ್ತಲ್ಲ ಬಂದು ಕುಳಿತುಕೊಳ್ತಾ ಇದ್ನಲ್ಲ ಆ ಬೆಂಚಿಗೆ ಕುಳಿತುಕೊಂಡಿರ್ತಾಳೆ. ಹಾಗಾಗಿ ಆ ಬಂದಂಥ ಸಂದರ್ಭದಲ್ಲಿ ಅವನು ಯಾವಾಗಲೂ ಕೂಡ ಏನು ಮಾಡ್ತಾ ಇರ್ತಾನೆ, ಗೊಣಗ್ತಾ ಇರ್ತಾನೆ, ಎಲ್ಲರ ಮ್ಯಾಗ ಸಿಟ್ಟು ಮಾಡ್ಕೊಳ್ತಾ ಇರ್ತಾನೆ. ಹಾಗಾಗಿ ಇವಳ ಮೇಲೂ ಕೂಡ ಅವ ಏನು ಮಾಡ್ಕೊತಾನೆ, ಗೊಣಗೋದಾಗಲಿ ಸಿಟ್ಟು ಮಾಡ್ಕೊಳ್ಳೋದಾಗಲಿ ಮಾಡ್ತಾಯಿದ್ದ. ಮತ್ತು ಅವಳೇನು ಆ ಒಂದು ಪಿಜನ್ಸ್ಗಳಿಗೆ ಬ್ರೆಡ್ ಕ್ರಮ್ಸನ್ನು ತಿನ್ನಿಸ್ತಾ ಇರ್ತಾಳಲ್ಲ, ಅದನ್ನು ಇವ ಏನು ಮಾಡಿರ್ತಾನೆ, ತಡೆಗಟ್ಟಿರ್ತಾನೆ. ಹಾಗಾಗಿ ಅದು ಕೂಡ ಏನಾಗಿರ್ತದೆ, ಇದಕ್ಕೊಂದು ಕಾರಣ ಆಗಿರ್ತದೆ. ಹಿಯರ್ ದೇ ಎಕ್ಸ್ಚೇಂಜ್ ಶಾರ್ಪ್ ಇನ್ಸಲ್ಟ್ಸ್, ಇಬ್ಬರ ಮಧ್ಯೆ ವಾಗ್ವಾದ ಆಗ್ತದೆ. ನೆಕ್ಸ್ಟ್ ಇವ್ರು ಅವರಿಗೆ ಅಸಹ್ಯ ಮಾಡೋದು, ಅವ್ರು ಇವ್ರಿಗೆ ಅಸಹ್ಯ ಮಾಡುವಂಥದ್ದು ಪ್ರಾರಂಭ ಆಗಿರ್ತದೆ. ಹಿಯರ್ ಲಾರಾ ಕಾಲ್ಸ್ ಹಿಮ್ ಆ್ಯನ್ ಇಲ್ ನೇಚರ್ಡ್ ಓಲ್ಡ್ ಮ್ಯಾನ್, ನಿನಗೆ ಸಂಸ್ಕೃತಿನೇ ಇಲ್ಲದಂಥ ಒಬ್ಬವ ವ್ಯಕ್ತಿ, ನೀನು ಮುದುಕಾಗಿ ಕೂಡ ನಿನಗೇನಿಲ್ಲ, ಒಂದು ಬುದ್ಧಿ ಇಲ್ಲ ಅನ್ನುವಂಥದ್ದನ್ನು ಏನು ಮಾಡ್ತಾಳೆ, ಹೀಯಾಳಿಸಿ ಮಾತಾಡ್ತಾಳೆ. ಹಿಯರ್ ಗೋನ್ಶಾಲೋ ಕಂಪ್ಲೈನ್ಸ್ ಅಬೌಟ್ ಹರ್ ಇಂಟರ್ಫೆರೆನ್ಸ್, ಗೊನ್ಶಾಲನು ಕೂಡ ಏನು ಮಾಡ್ತಾನೆ, ನಾನು ಡೈಲಿ ಇಲ್ಲಿ ಕೊಡುವಂತಹ ಒಂದು ಬೆಂಚ್ನಲ್ಲಿ ಬಂದು ಕುಂತಿ ಅಂತ ಅವಳಿಗೂ ಕೂಡ ಏನು ಮಾಡ್ತಾನೆ, ಇವನು ಕೌಂಟರನ್ನು ಕೊಡ್ತಾನೆ. ಹಿಯರ್ ದಿಸ್ ಕ್ರ್ಯಾಂಕಿ ಎಕ್ಸ್ಚೇಂಜ್ ಸೆಟ್ಸ್ ಆ್ಯಸ್ ಅ ಹ್ಯೂಮರಸ್, ಇದನ್ನು ನೋಡಿದಾಗ ನಮ್ಗೆ ಒಂಥರ ಹಾಸ್ಯ ಅನ್ನಿಸ್ತದೆ. ಬಟ್ ಆದರೂ ಕೂಡ ಟೆನ್ಸ್ ಪ್ರಿಲ್ಯೂಡ್ ಬಿಫೋರ್ ದೇ ರಿಯಲೈಸ್ ದೇರ್ ಫಾಸ್ಟ್ ಕನೆಕ್ಷನ್ಸ್, ಅವರು ತಮ್ಮ ಒಂದು ಫಾಸ್ಟ್ ಕನೆಕ್ಷನ್ಸ್ಗಳ ತಮ್ಮ ಫಾಸ್ಟ್ ಸ್ಟೋರಿಗಳನ್ನು ನೆನಪಿಸ್ಕೊಳ್ತಾನೂ ಕೂಡ ಏನಾಗಿರ್ತದೆ, ಇಲ್ಲಿ ಇಬ್ಬರ ಮಧ್ಯೆ ಒಂದು ಇಂಟ್ರಾಕ್ಷನ್ ಯಾವ ರೀತಿ ಇತ್ತು ಅಂತಂದಾಗ ಇಟ್ ವಾಸ್ ಆ್ಯಸ್ ಇಲ್ ನೇಚರ್ಡ್ ಪ್ರಿಲ್ಯೂಡ್ ಆಗಿತ್ತು. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಹೌ ಡಿಡ್ ದ ಗ್ಯಾಲೆಂಟ್ ಯಂಗ್ ಮ್ಯಾನ್ ಆ್ಯಂಡ್ ದ ಸಿಲ್ವರ್ ಮೆಡನ್ ಇಂಟ್ರ್ಯಾಕ್ಟ್ ವಿತ್ ಈಚ್ ಅದರ್ ಡ್ಯೂರಿಂಗ್ ದೇರ್ ಯೂತ್ಫುಲ್ ಡೇಸ್?
ಈಗ ಡೋನಾ ಲೋರಾ ಮತ್ತು ಡಾನ್ ಗೊನ್ಶಾಲೋ ಇವರಿಬ್ಬರು ತಮ್ಮ ಒಂದು ವಯಸ್ಸಿನಲ್ಲಿ ಅವರೇನು ಪ್ರೀತಿಸ್ತಾ ಇದ್ರಲ್ಲ ಆ ಒಂದು ವಯಸ್ಸಿನಲ್ಲಿ ಯಾವ ರೀತಿ ಒಂದು ಗ್ಯಾಲೆಂಟ್ ಯಂಗ್ ಮ್ಯಾನ್ ನೋಡ್ರಿ ಅವನನ್ನು ಗ್ಯಾಲೆಂಟ್ ಯಂಗ್ ಮ್ಯಾನ್ ಅಂತ ತಾನು ಕರ್ಕೋತಾ ಇದ್ದ. ಹಿಯರ್ ಸಿಲ್ವರ್ ಮೇಡನ್ ಅಂತ ತಕ್ಷಿಂದ ಯಾರು ಕರ್ಕೋತಾ ಇದ್ರಿ? ಡೋನಾ ಲೋರಾ ಕರ್ಕೊಳ್ತಾ ಇದ್ಲು. ದೇ ಇಂಟ್ರ್ಯಾಕ್ಟ್ ವಿತ್ ಈಚ್ ಅದರ್ ಡ್ಯೂರಿಂಗ್ ದೇರ್ ಯೂತ್ಫುಲ್ ಡೇಸ್. ಯಾವ ರೀತಿ ತಮ್ಮ ಒಂದು ಯೌವನದಲ್ಲಿ ಭೇಟಿ ಆಗ್ತಾಯಿದ್ರು, ಯಾವ ರೀತಿ ಒಂದು ಇಂಟ್ರ್ಯಾಕ್ಷನ್ ಮತ್ತು ಯಾವ ರೀತಿ ಒಂದು ಅವರ ಮಧ್ಯೆ ಒಂದು ಪ್ರೀತಿ ಇತ್ತು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಹಿಯರ್ ದೇ ಶೇರ್ಡ್ ಎ ಸೀಕ್ರೆಟ್ ರೊಮ್ಯಾಂಟಿಕ್ ಲವ್. ನೋಡಿ, ಒಂದು ಒಳ್ಳೆ ರೊಮ್ಯಾಂಟಿಕ್ ಆಗಿರುವಂಥ ಇಬ್ಬರ ಮಧ್ಯೆ ಏನಿರ್ತದೆ, ಪ್ರೀತಿ ಇರ್ತದೆ. ದ ಯಂಗ್ ಮ್ಯಾನ್ ಡಾನ್ ಗೊನ್ಶಾಲೋ, ದ ಯಂಗ್ ಮ್ಯಾನ್ಸ್ ಮೀನ್ಸ್ ಹಿಯರ್ ಡಾನ್ ಗೊನ್ಶಾಲೋ ಆ್ಯಂಡ್ ಓಲ್ಡ್ ಮ್ಯಾನ್ ಮೀನ್ಸ್ ಹಿಯರ್ ಡಾನ್ ಗೊನ್ಶಾಲೋ. ಇದು ತನ್ನ ಪಾಸ್ಟ್ನೊಳಗೆ ತಾನು ಯಂಗ್ ಮ್ಯಾನ್ ಅಂತ ಹೇಳ್ಕೊತಾ ಇರ್ತಾನೆ, ಬಟ್ ನಾವು ಹೀ ಈಸ್ ಅ ಓಲ್ಡ್ ಮ್ಯಾನ್. ಹಿ ವುಡ್ ಪಾಸ್ ಬೈ ಲಾರಾಸ್ ವಿಂಡೋ ಆನ್ ಹಾರ್ಸ್ ಬ್ಯಾಕ್ ಎವ್ರಿ ಮಾರ್ನಿಂಗ್. ಪ್ರತಿದಿನ ಬೆಳಗ್ಗೆ ಕುದುರೆ ಮೇಲ್ಗಡೆ ಕುಂತ್ಕೊಂಡು ಅವಳ ಮನೆಯ ಮುಂದೆ ಏನು ಮಾಡ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ಟಾಸಿಂಗ್ ಅ ಬೊಕೆ ಆಫ್ ಫ್ಲವರ್ಸ್. ಏನು ಮಾಡ್ತಿರ್ತಾನೆ ರೀ, ಒಂದು ಬೊಕೆ ಫ್ಲವರ್ಸ್ ಹೂಗಳನ್ನು ಹಿಡ್ಕೊಂಡು ಅವಳಿಗೆ ಎಸಿತಾ ಇರ್ತಾನೆ, ಬೊಕೆ ತೊಗೊಂಡು ಎಸಿತಾ ಇರ್ತಾನೆ. ಟು ಹರ್ ಲೇಟರ್ ಇನ್ ದ ಆಫ್ಟರ್ನೂನ್, ಮತ್ತೆ ಸಾಯಂಕಾಲದ ಸಮಯದಲ್ಲಿ ಹಿ ವುಡ್ ರಿಟರ್ನ್ ಟು ಸಿ ಹರ್ ಅಗೇನ್. ಮತ್ತೆ ಸಾಯಂಕಾಲ ಆಗನ ಅವ್ರ ಮನೆ ಮುಂದೆ ಒಂದು ರೌಂಡ್ ಏನು ಮಾಡ್ತಾ ಇರ್ತಾನೆ, ಹೋಗ್ತಾ ಇರ್ತಾನೆ. ಒಂದು ರೌಂಡ್ ಹೋಗಿ ಕಿಶಿಂದ ಅವಳನ್ನು ನೋಡಿಕೊಂಡು ಬರ್ತಾ ಇರ್ತಾನೆ. ದೇ ವರ್ ಡೀಪ್ಲಿ ಇನ್ ಲವ್ ಅಂಟಿಲ್ ಡ್ಯುವೆಲ್ ಆ್ಯಂಡ್ ಫ್ಯಾಮಿಲಿ ಇಂಟರ್ಫಿರೆನ್ಸ್ ಸೆಪ್ರೇಟೆಡ್ ದೆಮ್. ಯಾವಾಗ ಅವ್ರ ಮನೆಯವ್ರಿಗೆ ಗೊತ್ತಾಗೋಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ರು, ಈ ರೀತಿಯಾಗಿ ಮಾಡ್ಕೊಳ್ತಾ ಬರ್ತಾ ಇರ್ತಾರೆ. ಮನೆಯಲ್ಲಿ ಗೊತ್ತಾದ ನಂತರ ಏನಾಗ್ತದೆ, ಅವರನ್ನು ದೂರ ಮಾಡ್ತಾರೆ. ಓಕೆ, ಅದು ಇಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ. ಯಾವ ರೀತಿ ಅವ್ರ ಮಧ್ಯೆ ಇಂಟ್ರ್ಯಾಕ್ಟ್ ಆಗಿ ಒಂದು ಸಂಬಂಧ ಇತ್ತು ಅನ್ನುವಂಥದ್ದನ್ನು ಕೇಳಿದ್ದಾರೆ. ಅದನ್ನು ಇಲ್ಲಿ ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಏನೇನು ಹಾಕಬೇಕಿಲ್ಲಿ ಪಾಯಿಂಟ್ಸು ಅಂತಂದಾಗ, ಡಾನ್ ಗೊನ್ಶಾಲೋ ಡೋನಾ ಲೋರಾ ಮನೆ ಮುಂದೆ ಹೋಗುವಂಥ ಸಂದರ್ಭದೊಳಗೆ ಬೊಕೆ ಏನು ಮಾಡ್ತಾ ಇರ್ತಾನೆ, ಅವಳ ಮೇಲ್ಗಡೆ ಅಥವಾ ಅವಳ ಒಂದು ಮಹಡಿ ಮೇಲೆ ಎಸಿತಾ ಇರ್ತಾನೆ, ಅವಳು ತೆಗೆದುಕೊಳ್ತಾ ಇರ್ತಾಳೆ. ಮತ್ತು ಆಫ್ಟರ್ನೂನ್ ಅಲ್ಲೇ ಅವ್ರ ಮನೆಯ ಕೆಳಗಡೆ ಏನು ಮಾಡ್ತಾ ಇರ್ತಾನೆ, ಬಂದು ಹೋಗ್ತಾ ಇರ್ತಾನೆ. ಇದೊಂದು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಹೌ ಡಸ್ ಡಾನ್ ಗೊನ್ಶಾಲೋ ರೀಕಾಲ್ ದ ಬ್ಯೂಟಿ ಆಫ್ ಸಿಲ್ವರ್ ಮೇಡನ್? ದ ಸಿಲ್ವರ್ ಮೇಡನ್, ಆ ಒಂದು ದ ಸಿಲ್ವರ್ ಮೇಡನ್ನ ಒಂದು ಬ್ಯೂಟಿಯನ್ನು ಯಾವ ರೀತಿ ನೆನೆಸ್ಕೊಳ್ಳಿಕ್ಕತ್ತಾನ ಅನ್ನುವಂಥದ್ದನ್ನು ಕೇಳಿದ್ದಾರೆ. ಜಸ್ಟ್ ಹಿ ರಿಮೆಂಬರ್ಸ್ ಹರ್ ಆ್ಯಸ್ ಅ ವುಮೆನ್ ಆಫ್ ಎಕ್ಸಸೈಟ್ ಬ್ಯೂಟಿ ವಿತ್ ಜೆಟ್ ಬ್ಲ್ಯಾಕ್ ಹೇರ್. ನೋಡಿರಿ, ಭಾಳಷ್ಟು ಚೆನ್ನಾಗಿರುವಂಥ ಒಂದು ಕೂದಲು ಆ್ಯಂಡ್ ಭಾಳಷ್ಟು ಅತಿಯಾಗಿರುವಂಥ ಸೌಂದರ್ಯ. ಆ್ಯಂಡ್ ಐಸ್ ಲೈಕ್ ಬ್ಲ್ಯಾಕ್ ಡೈಮಂಡ್ಸ್, ಕಣ್ಣುಗಳನ್ನು ನೋಡಿದಾಗ ಒಂದು ಕಪ್ಪು ವಜ್ರಗಳಂತೆ ಇದ್ದು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಿ ಡಿಸ್ಕ್ರೈಬ್ಸ್ ಹರ್ ಆ್ಯಸ್ ಹ್ಯಾವಿಂಗ್ ಅ ಪರ್ಫೆಕ್ಟ್ ಫಿಗರ್ ಆ್ಯಂಡ್ ಎ ಫೇಸ್ ದ್ಯಾಟ್ ವಾಸ್ ಲೈಕ್ ಅ ಡ್ರೀಮ್. ನೋಡಿರಿ, ಮುಖ ಒಂದು ದೊಡ್ಡ ಕನಸಿನ ರೀತಿಯಲ್ಲಿ ಏನಾಗ್ತಾ ಇತ್ತು, ಕಾಣ್ತಾ ಇತ್ತು. ಹಿ ನೋಟ್ಸ್ ದ್ಯಾಟ್ ಸಿ ವಾಸ್ ನೌನ್ ಇನ್ ವ್ಯಾಲೆನ್ಸಿಯಾ ಆ್ಯಸ್ ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಆಫ್ ಹರ್ ಟೈಮ್. ಆ ಒಂದು ವ್ಯಾಲೆನ್ಸಿಯಾ, ಆ ಒಂದು ಪ್ರದೇಶದಲ್ಲಿನೇ, ಆ ಒಂದು ದೇಶದಲ್ಲಿನೇ ಅತಿ ಸುಂದರವಾಗಿರುವಂಥ ಮಹಿಳೆ ಅನ್ನಿಸ್ಕೊಂಡಿರ್ತಾಳ್ರಿ. ಯಾರೀ ಅವರು? ಡೋನಾ ಲಾರಾ. ಇವರು ಒಂದು ವ್ಯಾಲೆನ್ಸಿಯಾದಾಗೆ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಆಗಿ ಹೆಸರನ್ನು ಪಡೆದಿರ್ತಾಳೆ ಮತ್ತು ಸಿಲ್ವರ್ ಮೆಡನ್ ಅಂತ ಕೂಡ ಏನಾಗಿರ್ತಾಳೆ ರೀ, ಪ್ರಖ್ಯಾತಿಯನ್ನು ಪಡೆದಿರ್ತಾಳೆ. ಬಟ್ ಡಾನ್ ಗೊನ್ಶಾಲೋಗೆ ಏನಂತ ಕರಿತಿದ್ವಿ ನಾವು? ದ ಗ್ಯಾಲಂಟ್ ಯಂಗ್ ಬಾಯ್ ಅಂತ ಕರಿತಾ ಇದ್ವಿ. ಓಕೆ ಮಕ್ಕಳೇ, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ವಾಟ್ ಸರ್ಕಮ್ಸ್ಟೆನ್ಸಸ್ ಅಕಾರ್ಡಿಂಗ್ ಟು ಗೊನ್ಶಾಲೋ ಮೇಡ್ ಹೀಸ್ ಕಸಿನ್ ರನ್ ಅವೇ ಫ್ರಮ್ ವ್ಯಾಲೆನ್ಸಿಯಾ? ಎಸ್, ಇವನು ತನ್ನ ಒಂದು ಕಜಿನ್ ಹತ್ರ ಓಡೋಗಿರ್ತೀನಿ ಅಂತ ಹೇಳಿರ್ತಾನೆ. ಏನಾಗಿತ್ತು, ಆ ಒಂದು ಸಮಸ್ಯೆ ಏನಾಗಿತ್ತು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ವಾಟ್ ಆರ್ ದ ಸರ್ಕಮ್ಸ್ಟೆನ್ಸಸ್ ಅಕಾರ್ಡಿಂಗ್ ಟು ಡಾನ್ ಗೊನ್ಶಾಲೋ ಮೇಡ್ ಹೀಸ್ ಕಜಿನ್ ರನ್ ಅವೇ ಫ್ರಮ್ ವ್ಯಾಲೆನ್ಸಿಯಾ? ಇವನು ತಾನು ಅಂತ ಹೇಳೋ ಬದಲಿ ತನ್ನ ಒಬ್ಬ ಕಜಿನ್ ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾ ಇದ್ದಾನೆ, ಬಿಂಬಿಸ್ತಾ ಇದ್ದಾನೆ. ಇಲ್ಲಿ ತಾನು ಅಂತ ಒಪ್ಕೊಳ್ತಾ ಇಲ್ಲ. ಇಬ್ಬರು ಕೂಡ ತಮ್ಮ ಒಂದು ನಾನೇ ಅನ್ನುವಂಥದ್ದನ್ನು ಯಾವತ್ತೂ ಕೂಡ ಅವರು ಬಿಟ್ಕೊಡೋದಿಲ್ಲ ಅಲ್ಲಿ ಕನ್ವರ್ಸೇಷನ್ ಒಳಗೆ. ಆದರೂ ಕೂಡ ಅವ್ರಿಗೆ ಅನ್ನಿಸ್ತಾ ಇರ್ತದೆ, ದ ಯಂಗ್ ಗ್ಯಾಲೆಂಟ್ ಬಾಯ್ ವಾಸ್ ಹಿ ಆ್ಯಂಡ್ ದ ಸಿಲ್ವರ್ ಮೆಡನ್ ವಾಸ್ ಹರ್. ಅವಳೇ ಅನ್ನುವಂಥದ್ದೇ ಗೊತ್ತಿರಲಿಲ್ಲ. ಬಟ್ ಅವ್ರು ಏನು ಮಾಡ್ತಾಯಿದ್ರು, ಹೌದು ಇರ್ಬೋದು ಅಂತಲೇ ಕನ್ವರ್ಸೇಷನ್ನ ಮಾಡ್ತಾ ಇರ್ತಾರೆ. ಯಾರೂ ಕೂಡ ಅಲ್ಲಿ ಬಿಟ್ಟುಕೊಡ್ತಾ ಇರಲಿಲ್ಲ. ಹಿಯರ್ ದ ಸರ್ಕ್ಯೂಮ್ಸ್ಟೆನ್ಸಸ್ ಆರ್ ಗೊನ್ಶಾಲೋ ರೆಫರಿಂಗ್ ಟು ಹಿಮ್ಸೆಲ್ಫ್ ಇನ್ ದ ಥರ್ಡ್ ಪರ್ಸನ್ ಆಫ್ ಹೀಸ್ ಕಜಿನ್. ನೋಡಿರಿ, ಅಂತ ಹೇಳೋ ಬದಲಿ ತನ್ನ ಕಜಿನ್ ಅಂತ ಹೇಳ್ತಾ ಇದ್ದಾನೆ. ಹೌದಾ? ಹ್ಯಾಡ್ ಅ ಡ್ಯುವೆಲ್ ವಿತ್ ಅ ಮರ್ಚೆಂಟ್ ಹೂ ವಾಸ್ ಅ ಶೂಟರ್ ಫಾರ್ ಲಾರಾ. ನೋಡಿರಿ, ಲಾರಾಗ ಎಂಗೇಜ್ಮೆಂಟ್ ಮಾಡಿರ್ತಾರೆ. ಯಾರ ಜೊತೆಗೆ? ಒಬ್ಬ
ವ್ಯಾಪಾರಿ ಜೊತೆಗೆ ಏನು ಮಾಡಿರ್ತಾರೆ ರೀ, ಎಂಗೇಜ್ ಮಾಡಿರ್ತಾರೆ, ಮದುವೆಯನ್ನು ಮಾಡಿಕೊಡ್ಬೇಕಂತ ಮಾಡಿರ್ತಾರೆ. ಆಗ ಅವರಿಬ್ಬರ ಮಧ್ಯೆ ಏನಾಗಿರ್ತದೆ, ಒಂದು ಯುದ್ಧ ಆಗಿರ್ತದೆ ಅಥವಾ ಹೊಡೆದಾಟ ಆಗಿರ್ತದೆ. ಆ್ಯಂಡ್ ಆಫ್ಟರ್ ವುಂಡಿಂಗ್ ದ ಮರ್ಚೆಂಟ್, ಆ ಮರ್ಚೆಂಟ್ಗೆ ಏನು ಮಾಡಿರ್ತಾನೆ ರೀ, ಜಾಸ್ತಿ ಹೊಡೆದು ಬಿಟ್ಟಿರ್ತಾನೆ, ಅವನಿಗೆಲ್ಲ ಗಾಯ ಆಗಿರ್ತದೆ. ಹೀ ಫಿಯರ್ಡ್ ದ ಲೀಗಲ್ ಆ್ಯಂಡ್ ಸೋಷಿಯಲ್ ಕನ್ಸಿಕ್ವೆನ್ಸಸ್. ನೋಡಿರಿ, ಆ ಒಂದು ಮರ್ಚೆಂಟಿಗೆ ಹೊಡೆದ ತಕ್ಷಣ ನನ್ನ ಮೇಲೆ ಏನಾದರೂ ಲೀಗಲ್ ಕೇಸ್ಗಳಾದು ಅಥವಾ ನನಗೆ ಒಯ್ದು ಜೈಲಿನೊಳಗೆ ಹಾಕಲಿ ಅಂತೇಳಿ ಏನು ಮಾಡ್ತಾನೆ ಇವನು, ಆ ಒಂದು ಸಮಯದೊಳಗೆ ಈ ಪ್ಲಾಟ್ ಟು ಸೆವಿಲೆ. ಆಗ ಇವೇನು ಮಾಡ್ತಾನೆ ರೀ, ಸೆವಿಲೆಗೆ ಓಡಿ ಹೋಗ್ತಾನೆ. ಈಗ ನಾವು ಕೂಡ ಯಾರ ಜೊತೆಗೆ ಜಗಾಡಿದ್ವಿ ಅಂತಂದಾಗ ಅವ್ರು ನಮಗೆ ಬಂದು ಹೊಡಿತಾರಂತೇಳಿ ಹೆಂಗೆ ನಾವು ಓಡಿ ಹೋಗ್ತೀವಲ್ಲ, ಇವನು ಕೂಡ ಈ ಪ್ಲಾಟ್ ಟು ಸೆವಿಲೆ ಆ್ಯಂಡ್ ಲೇಟರ್ ಮ್ಯಾಡ್ರಿಡ್. ನೋಡಿರಿ, ಆಗ ಸೆವಿಲೆಗೆ ಹೋದ ನಂತರ ಅದಾದ ನಂತರ ಏನು ಮಾಡ್ತಾನೆ, ಮ್ಯಾಡ್ರಿಡ್ಗೆ ಹೋಗ್ತಾನೆ. ಹಿಯರ್ ಇವೆಂಚುವಲಿ ಜಾಯ್ನಿಂಗ್ ದ ಆರ್ಮಿ ಇನ್ ಆಫ್ರಿಕಾ. ನೋಡಿರಿ, ಆರ್ಮಿ ಒಳಗೆ ಹೋಗಿ ಜಾಯ್ನ್ ಆಗೇನತ್ತೆ ಸುಳ್ಳು ಹೇಳಿರ್ತಾರೆ. ವೇರ್ ಹೀ ಸಪೋಸ್ ಟು ಡೈಡ್ ಹೋಲ್ಡಿಂಗ್ ದ ನೇಮ್ ಆಫ್ ಹೀಸ್ ಬಿಲೋಡ್. ನೋಡಿರಿ, ಆ ಒಂದು ಸಮಯದೊಳಗೆ ಯುದ್ಧ ಆಗ್ತಾಯಿತ್ತು. ಯುದ್ಧ ಆಗುವಂಥ ಸಂದರ್ಭದಲ್ಲಿ ನಾನು ಸತ್ತು ಹೋದೆ ಅನ್ನುವಂಥ ಸುಳ್ಳನ್ನು ಇವನು ಈ ರೀತಿಯಾಗಿ ಇಲ್ಲಿ ಬಿಂಬಿಸಿರ್ತಾನೆ. ಏನೇನು ಸರ್ಕಮ್ಸ್ಟೆನ್ಸಸ್ಗಳದು ಇಲ್ಲಿ ಅನ್ನುವಂಥದ್ದನ್ನು ನೋಡಿದಾಗ ಒಬ್ಬ ಮರ್ಚೆಂಟ್ಗೆ ಏನು ಮಾಡಿರ್ತಾನೆ ರೀ, ಹೊಡೆದಿರ್ತಾನೆ. ಮರ್ಚೆಂಟ್ ಯಾರು ಅಂತಂದಾಗ ಡೋನಾ ಲೋರಾನ ಒಂದು ಸೂಟರ್ ಆಗಿರ್ತಾನೆ. ಎಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಇವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ 4 ಪ್ರಶ್ನೆಗಳನ್ನು ನೋಡಿದ್ವಿ ಮಕ್ಕಳೇ. ಈಗ ಈ 4 ಪ್ರಶ್ನೆಗಳು ಮಾತ್ರ ಬೇರೆ ಬೇರೆ ರೀತಿಯಲ್ಲಿ ಕೇಳ್ತಾನೆ, ಉತ್ತರಗಳು ಮಾತ್ರ ಅದೇ ಆಗಿರ್ತದೆ. ಅವ್ನು ಕೇಳುವಂಥ ಪ್ರಶ್ನೆ ಮಾತ್ರ ಬೇರೆ ಆಗಿರ್ತದೆ ಮಕ್ಕಳೇ. ಅದರ ಬಗ್ಗೆ ಭಾಳಷ್ಟು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಕೇಳುವಂಥ ಒಂದು ಪ್ರಶ್ನೆಗಳಲ್ಲಿ ಸ್ವಲ್ಪ ಏನಾದರೂ ರಿಲೇಟೆಡ್ ಇದ್ದರೂ ಕೂಡ ಈ ಉತ್ತರಗಳನ್ನು ನೀವೇನು ಮಾಡಿರಿ, ಬರೀರಿ. ಓಕೆ, ಮುಂದಿನ ಒಂದು ಪಾಠದ ಮೇಲೆ ನೋಡ್ಕೊತ ಹೋಗೋಣ ಕ್ವಶನ್ ಆನ್ಸರ್ಗಳು. ವೆನ್ ಯು ಆರ್ ಓಲ್ಡ್. ಎಸ್, ಹಿಯರ್ ವೆರಿ ಫಸ್ಟ್ ಕ್ವಶನ್, ಡಿಸ್ಕ್ರೈಬ್ ದ ಯುನಿಕ್ನೆಸ್ ಆಫ್ ದ ಪೋಯಟ್ಸ್ ಲವ್ ಆ್ಯಸ್ ಎಕ್ಸ್ಪ್ರೆಸ್ಡ್ ಇನ್ ವೆನ್ ಯು ಆರ್ ಓಲ್ಡ್. ನೋಡಿರಿ, ಇಲ್ಲಿ ಪೋಯಟ್ನ ಒಂದು ಪ್ರೀತಿ ಯಾವ ರೀತಿ ಯುನಿಕ್ ಆಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ವೆನ್ ಯು ಆರ್ ಓಲ್ಡ್ನಲ್ಲಿ ಬಿಂಬಿಸಿದ್ದಾರೆ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಅದನ್ನು ಒಂದು ಉತ್ತರ ನೋಡ್ಕೊಳ್ಳೋಣ. ದ ಪೋಯಟ್ಸ್ ಲವ್ ಈಸ್ ಯುನಿಕ್ ಬಿಕಾಸ್ ಇಟ್ ಈಸ್ ಸ್ಪಿರಿಚುವಲ್ ಆ್ಯಂಡ್ ಪರ್ಮನೆಂಟ್. ಅಂದರೆ ಸ್ಪಿರಿಚುವಲ್ ಆಗಿತ್ತು ಮತ್ತು ಪರ್ಮನೆಂಟ್ ಆಗಿತ್ತು. ವೈಲ್ ಅದರ್ಸ್ ಲವ್ ದ ವುಮೆನ್ ಫಾರ್ ಹರ್ ಬ್ಯೂಟಿ. ನೋಡಿರಿ, ಬೇರೆಯವರು ಆ ಒಂದು ಸೌಂದರ್ಯಕ್ಕೆ ಪ್ರೀತಿಸ್ತಾ ಇದ್ದರೆ, ಆ್ಯಂಡ್ ಗ್ಲಾಡ್ ಗ್ರೇಸ್, ಅವಳ ಒಂದು ಖುಷಿಗೆ ಎಲ್ಲರೂ ಕೂಡ ಅವಳ ಒಂದು ಸಂತೋಷಕ್ಕೆ ಇಷ್ಟಪಡ್ತಾಯಿದ್ರು ಹೊರತು ಫಿಸಿಕಲ್ ಚಾಮ್ಸ್, ಫಿಸಿಕಲ್ ಅಟ್ರಾಕ್ಷನ್ಗೆ ಏನು ಮಾಡ್ತಾಯಿದ್ರು, ಎಲ್ಲರೂ ಕೂಡ ಅವಳನ್ನು ಪ್ರೀತಿ ಮಾಡ್ತಾಯಿದ್ರು. ದ ಪೋಯಟ್ ಲವ್ಡ್ ಹಿಯರ್ ಹರ್ ಪಿಲಿಗ್ರಿಮ್ ಸೋಲ್. ನೋಡ್ರಿ, ಪೋಯಟ್ ಏನು ಮಾಡ್ತಾ ಇರ್ತಾನೆ, ಅವಳನ್ನು ಒಂದು ಆತ್ಮಕ್ಕೆ ಪ್ರೀತಿಯನ್ನು ಮಾಡ್ತಾ ಇರ್ತಾನೆ. ಅವಳ ಒಂದು ಮನಸ್ಸಿಗೆ ಏನು ಮಾಡ್ತಿರ್ತಾನೆ, ಪ್ರೀತಿಯನ್ನು ಮಾಡ್ತಿರ್ತಾನೆ. ದ ಸಾರೋಸ್ ಆಫ್ ಹರ್ ಚೇಂಜಿಂಗ್ ಫೇಸ್. ಹೀಸ್ ಲವ್ ರಿಮೇನ್ಸ್ ಇವನ್ ಆಫ್ಟರ್ ಹರ್ ಯುತ್ ಫೇಡ್ಸ್. ಅವಳ ಒಂದು ಯೌವನಕ್ಕಾಗಲಿ ಅವಳ ಒಂದು ಸೌಂದರ್ಯಕ್ಕಾಗಿ ಏನು ಮಾಡ್ತಾ ಇರಲಿಲ್ಲ, ಪ್ರೀತಿಸ್ತಾ ಇರಲಿಲ್ಲ. ಹಿ ವಾಸ್ ಲವ್ಡ್ ಓನ್ಲಿ ಫಾರ್ ಹರ್ ಪಿಲ್ಗ್ರಿಮ್ ಸೋಲ್ ಆ್ಯಂಡ್ ಸಾರೋಸ್ ಆಫ್ ಹರ್ ಚೇಂಜಿಂಗ್ ಫೇಸ್. ಹಿ ಲವ್ಸ್ ರಿಮೇನ್ಸ್ ಇವನ್ ಆಫ್ಟರ್ ಹರ್ ಯುತ್ ಫೇಡ್ಸ್. ಯಾವತ್ತೂ ಕೂಡ ಯೌವನ ಅನ್ನುವಂಥದ್ದು ಪರ್ಮನೆಂಟ್ ಆಗಿ ಉಳಿಯಂಗಿಲ್ಲ ಅನ್ನುವಂಥದ್ದನ್ನು ಇಲ್ಲಿ ಬಿಂಬಿಸ್ತಾ ಏನು ಮಾಡ್ತಾ ಇದ್ದಾನೆ. ಹಿ ಸೇಸ್ ಯುನಿಕ್ನೆಸ್ ಆಫ್ ದ ಲವ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಹೌ ಈಸ್ ದ ಒನ್ ಮ್ಯಾನ್ ಡಿಫ್ರೆಂಟ್ ಫ್ರಮ್ ಮೆನಿ ಅದರ್ಸ್ ಹೂ ಲವ್ಡ್ ದ ಲೇಡಿ ಇನ್ ವೆನ್ ಯು ಆರ್ ಓಲ್ಡ್. ಈ ಒಂದು ಮಹಿಳೆಗೆ ಯಾವ ರೀತಿ ಒಬ್ಬರು ಇನ್ನೊಬ್ಬರು ಪ್ರೀತಿಸ್ತಾ ಇದ್ರು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ಯಾವ ರೀತಿ ಅನ್ನುವಂಥದ್ದನ್ನು ನೋಡೋಣ. ದ ಮೆನಿ ಅದರ್ಸ್, ಹಲವಾರು ಜನ, ಲವ್ಡ್ ಹರ್ ಮೂಮೆಂಟ್ಸ್ ಆಫ್ ಬ್ಯೂಟಿ. ಸೇಮ್ ಕ್ವಶನ್ ನೋಡಿರಿ, ಕ್ವಶನ್ ಮಾತ್ರ ಏನಾಗಿರುತ್ತೆ, ಕೇಳುವೇ ಮಾತ್ರ ಬೇರೆ ಆಗಿರ್ತದೆ, ಉತ್ತರ ಮಾತ್ರ ಒಂದೇ ಆಗಿರ್ತದೆ. ನೋಡಿರಿ, ಭಾಳಷ್ಟು ಜನ ಅವಳ ಒಂದು ಬ್ಯೂಟಿಗೆ ಏನು ಮಾಡ್ತಾಯಿದ್ರು, ಪ್ರೀತಿಸ್ತಾ ಇದ್ರು. ಮೆನಿ ಅದರ್ಸ್ ಲವ್ಡ್ ಹರ್ ಮೂಮೆಂಟ್ಸ್ ಆಫ್ ಬ್ಯೂಟಿ ಆ್ಯಂಡ್ ಗ್ರೇಸ್ ವಿತ್ ಲವ್ ದಟ್ ಮೇ ಆರ್ ಮೇ ನಾಟ್ ಹ್ಯಾವ್ ಬೀನ್ ಸಿನ್ಸಿಯರ್. ನೋಡ್ರಿ, ಅವರು ಪ್ರೀತಿ ಯಾವ ರೀತಿಯಾಗಿ ಮಾಡ್ತಾಯಿದ್ರು ಅಂದ್ರೆ ಒಂದು ಸೌಂದರ್ಯಕ್ಕೆ ಮಾಡ್ತಾಯಿದ್ರು, ಮತ್ತು ಅವಳು ಭಾಳಷ್ಟು ನೋಡಲಿಕ್ಕೆ ಚೆನ್ನಾಗಿದ್ದಾಳೆ ಅನ್ನುವಂಥದ್ದು ಮತ್ತು ಅವಳು ಭಾಳಷ್ಟು ಖುಷಿಯಾಗಿದ್ದಾಳೆ ಅನ್ನುವಂಥದ್ದನ್ನು ನೋಡಿಕೊಂಡು ಪ್ರೀತಿ ಮಾಡ್ತಿದ್ರೆ ಹೊರತು ಕೆಲವೊಬ್ಬರು ನೈಜವಾಗಿ ಪ್ರೀತಿ ಮಾಡ್ಬೋದಾಗಿತ್ತು. ಕೆಲವೊಬ್ರು ಏನಾಗ್ತಿದ್ರು, ಮೇ ನಾಟ್ ಹ್ಯಾವ್ ಬೀನ್ ಸಿನ್ಸಿಯರ್. ಕೆಲವೊಬ್ಬರು ದೈಹಿಕ ಆಕರ್ಷಣೆಗೆ ಮಾತ್ರ ಏನು ಮಾಡ್ಬೋದಾಗಿತ್ತು, ಪ್ರೀತಿಯನ್ನು ಮಾಡ್ಬೋದಾಗಿತ್ತು ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ದ ಒನ್ ಮ್ಯಾನ್ ಹಿಯರ್, ದ ಒನ್ ಮ್ಯಾನ್ ಮೀನ್ಸ್ ಪೋಯಟ್ ಲವ್ಡ್ ಹರ್ ಇನ್ನರ್ ಸೆಲ್ಫ್. ನೋಡ್ರಿ, ಇಲ್ಲಿರುವಂಥ ಈ ಒಬ್ಬ ಮನುಷ್ಯ ಯಾವ ರೀತಿ ಪ್ರೀತಿಸ್ತಾ ಇದ್ದಾನ ಅಂತಂದಾಗ ಅವಳ ಒಂದು ಆತ್ಮಕ್ಕೆ, ಅವಳ ಒಂದು
ಮನಸ್ಸಿಗಾಗಿ ಇವ ಏನು ಮಾಡ್ತಾ ಇರ್ತಾನೆ, ಪ್ರೀತಿ ಮಾಡ್ತಾ ಇರ್ತಾನೆ. ಆ್ಯಂಡ್ ಹರ್ ಸೋಲ್ ಕಂಟಿನ್ಯೂಯಿಂಗ್ ಟು ಲವ್ ಹರ್ ಇವನ್ ಆ್ಯಸ್ ಸಿ ಏಜ್ಡ್ ಹರ್ ಬ್ಯೂಟಿ ಡಿಕ್ಲೈನ್ಡ್. ಇವನ್ ಮುದುಕಿ ಆದರೂ ಕೂಡ ಅವಳನ್ನೇ ನಾನು ಏನು ಮಾಡ್ತೀನಿ, ಪ್ರೀತಿಸ್ತೀನಿ. ಅವಳು ಕೊನೆಗಾಲದಲ್ಲಿ ಕೂಡ ನಾನು ಏನು ಮಾಡ್ತೀನಿ, ಪ್ರೀತಿಸ್ತೀನಿ. ಅವಳ ಸೌಂದರ್ಯ ಮಾಸಿ ಹೋದರೂ ಕೂಡ ನಾನು ಪ್ರೀತಿಸ್ತೀನಿ ಅನ್ನುವಂಥದ್ದನ್ನು ಇಲ್ಲಿ ಪೋಯಟ್ ಏನು ಮಾಡ್ಲಿಕ್ಕತ್ತಾರ, ಬಿಂಬಿಸ್ಲಿಕ್ಕತ್ತಾರ. ಹಿ ವಾಸ್ ದ ಒನ್ ಮ್ಯಾನ್ ಫಾರ್ ಟ್ರೂ ಲವ್. ನೆಕ್ಸ್ಟ್ ಕ್ವಶನ್, ಹೌ ಡಸ್ ದ ಪೋಯಟ್ ಎಕ್ಸ್ಪ್ಲೇನ್ಸ್ that his love is different from that of others in the poem? ಸೇಮ್ ನೋಡ್ರಿ, ಕ್ವಶನ್ಸ್ಗಳು ಮಾತ್ರ ಡಿಫ್ರೆಂಟ್ ಆಗ್ಲಿಕ್ಕತ್ತಾವ, ಪ್ರಶ್ನೆ ಮಾತ್ರ ಬೇರೆ ಆಗ್ಲಿಕ್ಕತ್ತಾವ, ಉತ್ತರ ಮಾತ್ರ ಒಂದೇ ಇರ್ತದೆ. ಇವೆಲ್ಲ ನಿಮ್ಮ ಕ್ವಶನ್ ಬ್ಯಾಂಕ್ನಾಗಿರುವಂಥ ಕ್ವಶನ್ಸ್ಗಳೇ ಅದಾವು, ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳಾಗ್ಯಾವು. ಉತ್ತರಗಳು ಮಾತ್ರ ಎಲ್ಲ ಸಿಮಿಲಾರಿಟಿನೇ ಅದಾವು. ಯಾವುದು ಕೂಡ ಬರೋದ್ರು ಕೂಡ ಇಲ್ಲಿ ಏನಾಗ್ತದೆ ರೀ, ಅವು ಸರಿ ಆಗ್ತದೆ. ನೋಡ್ರಿ, ಹೌ ಡಸ್ ದ ಪೋಯಟ್ ಎಕ್ಸ್ಪ್ಲೇನ್ಸ್ ದ್ಯಾಟ್ ಹೀಸ್ ಲವ್ ಡಿಫ್ರೆಂಟ್ ಫ್ರಮ್ ಅದರ್ಸ್. ಬೇರೆಯವ್ರು ಹೆಂಗೆ ಲವ್ ಮಾಡ್ತಿದ್ರು, ಇವ ಹೆಂಗೆ ಲವ್ ಮಾಡ್ತಿದ್ದ, ಅದೇ ಕೇಳಿಕತ್ತಾರ. He explains that others were attracted to her beauty, external appearance, physical attraction. ಎಸ್, ಅದೇ ಹೇಳುವಂಥದ್ದೇ, ಬೇರೆ ಬೇರೆ ರೂಪದಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇನ್ ಕಾಂಟ್ರಾಸ್ಟ್, he loved the sorrows of your changing face. He suggests that while physical attraction disappears with time, his love is a pilgrim that follows her soul, eventually hiding its face and amid a crowd of stars. ನೋಡಿ, ತನ್ನ ಒಂದು ಪ್ರೀತಿಯ ಬಗ್ಗೆ ಏನು ಮಾಡ್ಲಿಕ್ಕತ್ತಾನ, ಬೇರೆಯವ್ರ ಪ್ರೀತಿಗೆ ಹೋಲಿಕೆ ಮಾಡಿದಾಗ ನಾನು ಒಂದು ಅವಳ ದುಃಖದಲ್ಲೂ ಕೂಡ ನಾನು ಏನು ಮಾಡ್ತೀನಿ, ನಾನು ಪ್ರೀತಿಸ್ತೀನಿ. ಈ ಸಜೆಸ್ಟ್ ದ್ಯಾಟ್ ವೈಲ್ ಫಿಸಿಕಲ್ ಅಟ್ರಾಕ್ಷನ್ ಡಿಸಫಿಯರ್ಸ್. ಫಿಸಿಕಲ್ ಒಂದು ಅಟ್ರಾಕ್ಷನ್ ಏನಾಗ್ತದೆ, ಕಾಣೆಯಾಗಿ ಹೋಗ್ತದೆ, ಮರೆ ಮಾಸ್ಕೊಂಡು ಹೋಗ್ತದೆ. ಬಟ್ ನಾ ಅವಳನ್ನು ಏನು ಮಾಡ್ತೀನಿ, ವಿತ್ ಫಿಲ್ಗ್ರಿಮ್, ಒಂದು ಯಾರ್ರಿ, ದೇವರನ್ನು ನೋಡಿಕೊಂಡು ಪಾದಯಾತ್ರಿಗಳು ಇರ್ತಾರಲ್ಲ, ದೇವರನ್ನು ಭೇಟಿಯಾಗೋಕೆ ಹೋಗ್ತಾರಲ್ಲ, ಅಂಥವ್ರು ಏನು ಮಾಡ್ತಾನೆ ರೀ, ಆ ರೀತಿಯಾಗಿ ಹೋಲಿಕೆ ಮಾಡ್ತಾನೆ. ದ್ಯಾಟ್ ಫಾಲೋಸ್ ಹರ್ ಸೋಲ್, ಆ ಒಂದು ಕಾಣದ ಒಂದು ಆತ್ಮಕ್ಕಾಗಿ ಏನು ಮಾಡ್ತಾನೆ, ಇವನು ಪ್ರೀತಿಸ್ತೀನಿ ಅಂತ ಹೇಳ್ತಾನೆ. ಇವೆಂಚುವಲಿ ಹೈಡಿಂಗ್ ಇಟ್ಸ್ ಫೇಸ್ ಅಮಿಡ್ ಅ ಕ್ರೌಡ್ ಆಫ್ ಸ್ಟಾರ್ಸ್. ಆ ಒಂದು ಪ್ರೀತಿ ಹೆಂಗೆ ಅದಂತಂದಾಗ ಒಂದು ನಕ್ಷತ್ರಗಳ ಮಧ್ಯೆ ಇರುವಂಥ ಒಂದು ಪ್ರೀತಿ ಆಗ್ಯದ ಅನ್ನುವಂಥದ್ದನ್ನು ಹೇಳಿಕತ್ತಿದ್ದಾನೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಕೆ, ಇವು ಮೂರು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು ಅದಾವೆ ಮಕ್ಕಳೇ. ಇಲ್ಲಿ ಉತ್ತರಗಳು ಮಾತ್ರ ಏನಾಗ್ತಾವೆ ರೀ, ಸರಿ, ಪ್ರಶ್ನೆಗಳು ಮಾತ್ರ ಬೇರೆ 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 ರೀತಿಯಲ್ಲಿ ಬರ್ತಾವೆ. ಇಲ್ಲಿ ಉತ್ತರಗಳು ಮಾತ್ರ ನೀವೇನು ಮಾಡಬೇಕಾಗ್ತದೆ, ಒಂದೇ ರೀತಿಯಾಗಿ ಬರೀಬೇಕಾಗ್ತದೆ. ನೆಕ್ಸ್ಟ್ ಒಂದು ಚಾಪ್ಟರ್ಗೆ ಹೋಗೋಣ. ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್. ಹೌ ಡಸ್ ದ ಚೈಲ್ಡ್ಸ್ ಫುಟ್ ಗೆಟ್ ಡಿಫೀಟೆಡ್. ಯಾವ ರೀತಿ ಮಗುವಿನ ಪಾದ ಒಂದು ಸೋಲ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹೌ ಡಸ್ ದ ಚೈಲ್ಡ್ಸ್ ಫುಟ್ ಗೆಟ್ ಡಿಫೀಟೆಡ್. ದ ಫುಟ್ ಈಸ್ ಡಿಫೀಟೆಡ್ ಬೈ ಹಾರ್ಸ್ ರಿಯಾಲಿಟೀಸ್ ಆಫ್ ಲೈಫ್. ನೋಡ್ರಿ, ಒಂದು ಕಟು ಸತ್ಯಗಳಿಂದ ಏನಾಗಲಿಕ್ಕತ್ತದ, ಜೀವನ ಸೋಲಿಕತ್ತದ. ಸಿಂಬಲೈಸ್ಡ್ ಬೈ ಸ್ಟೋನ್ಸ್ ಆ್ಯಂಡ್ ಬಿಟ್ಸ್ ಆಫ್ ಗ್ಲಾಸ್. ಏನು ಸಿಂಬಲೈಸ್ ಮಾಡ್ಲಿಕ್ಕತ್ತಾರ, ಸ್ಟೋನ್ಸ್ ಆ್ಯಂಡ್ ಬಿಟ್ಸ್ ಆಫ್ ಗ್ಲಾಸಸ್ ಅಂತೇಳಿ ಡಿಫೈನ್ ಮಾಡ್ಲಿಕ್ಕೆ. ಹೆಂಗೆ ನಾವು ಕಲ್ಲುಗಳ ಮ್ಯಾಗ ನಡಿತೀವಿ, ಮುಳ್ಳುಗಳ ಮ್ಯಾಗ ನಡಿತೀವಿ, ಗ್ಲಾಸ್ಗಳ ಮ್ಯಾಗ, ಅಂದ್ರೆ ಇದರ ಅರ್ಥ ನಾವು ಕಷ್ಟಗಳ ಮೇಲೆ ಕಷ್ಟಗಳನ್ನು ಹೆಂಗೆ ನಡೆಸ್ಕೊತ ಹೋಗ್ತೀವಲ್ಲ, ಅದನ್ನು ಹೋಲಿಕೆಯನ್ನು ಮಾಡ್ತಿದ್ದಾರೆ. ದ ಶಾರ್ಟ್ಸ್ ಆಫ್ ದ ಲ್ಯಾಡರ್, ಮತ್ತು ಒಂದು ಏಣಿಯ ರೂಪದಲ್ಲಿ ಏನು ಮಾಡ್ತಾರೆ, ಇದನ್ನು ಹೋಲಿಕೆ ಮಾಡ್ತಾರೆ. These represent the obstacles and hardships that crush the child's initial dreams of being a butterfly or an apple. ಯಾವುದಕ್ಕೆ ಹೋಲಿಕೆ ಮಾಡ್ಲಿಕ್ಕತ್ತಾನ, ಆ ಒಂದು ಪಾದಗಳು ಒಂದು ಆ್ಯಪಲ್ ಇದ್ದಂಗೆ ಮತ್ತು ಅಷ್ಟು ಮೃದುವಾಗಿರ್ತದೆ ಅನ್ನುವಂಥದ್ದನ್ನು ಹೋಲಿಕೆ ಮಾಡ್ತಿದ್ದಾನೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಚೇಂಜಸ್ ಡಿಡ್ ದ ಫುಟ್ ಅಂಡರ್ಗೋ ಇನ್ ದ ಶೋ ಇನ್ ದ ಪೋಯಮ್ ಟು ದ ಫುಟ್ ಫ್ರಾಮ್ ಇಟ್ಸ್ ಚೈಲ್ಡ್. ಹೆಂಗೆ ಈಗ ನಾವು ಕಾಲುಗಳನ್ನು ಒಂದು ಶೂನಲ್ಲಿ ಮುಚ್ಚಿ ಹಾಕದಂಗೆ ಆ ಒಂದು ಮಗುವಿನ ಫ್ರೀಡಮನ್ನು ಏನು ಮಾಡ್ಕೊಳ್ತಾ ಇದ್ದೀವಿ, ನಾವು ಕಿತ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನು ಕೇಳ್ತಿದ್ದಾರೆ. ವಾಟ್ ಚೇಂಜಸ್ ಡಿಡ್ ದ ಫುಟ್ ಅಂಡರ್ ಗ್ರೋ ಇನ್ ದ ಶೂ ಇನ್ ದ ಪೋಯಮ್. ಅದರಿಂದ ಪರಿಣಾಮ ಏನಾಗ್ತದ, ಇನ್ಸೈಡ್ ದ ಶೂ, ಹಿಯರ್ ಇನ್ಸೈಡ್ ದ ಶೂ ದ ಫುಟ್ ಲಾಸಸ್ ಇಟ್ಸ್ ಸಾಫ್ಟ್ ಶೇಡ್. ತನ್ನ ಒಂದು ಮೃದುವಾಗಿರುವಂಥದ್ದ ಏನಾಗ್ತದೆ ರೀ, ಮರೆ ಕಳ್ಕೊಳ್ತದ. The toes grow bunched and out of trim, becoming eyeless reptiles with triangular heads. The skin becomes coarse and callous like a hard horn, losing the sensitivity
ಇಟ್ ಹ್ಯಾಡ್ ಇನ್ ಚೈಲ್ಡ್ಹುಡ್. ಇವೆಲ್ಲ ಬರ್ಬರ್ತ ಎಲ್ಲವನ್ನು ಕಳ್ಕೊಳ್ತಾ ಜೀವನ ಏನಾಗ್ತದೆ ರೀ, ಟಫ್ ಹಾಕ್ಕೋತ ಬರ್ತದೆ ಅನ್ನುವಂಥದ್ದನ್ನು ಇಲ್ಲಿ ಹೇಳಿಕತ್ತಿದ್ದಾರೆ. ಓಕೆ, ಇನ್ನೊಂದು ಸಾರಿ ನೋಡಿರಿ. ಇನ್ಸೈಡ್ ದ ಸೂ ದ ಪುಟ್ ಲಾಸಸ್ ಇಟ್ ಸಾಫ್ಟ್ ಸೈಡ್. ಒಂದು ಮೃದುವಾಗಿರುವಂಥದ್ದನ್ನು ಕಳೆದುಕೊಂಡು ಹೋಗ್ತದೆ. ನೆಕ್ಸ್ಟ್ ಟೋಸ್ ಗ್ರೋ ಬಂಚ್ಡ್. ಕಷ್ಟಗಳು ಏನಾಗ್ತಾವೆ ರೀ, ಬೆಳ್ಕೊಂಡು ಹೋಗ್ತಾವೆ. ಇಲ್ಲಿ ಹೋಲಿಕೆ ಮಾಡ್ಲಿಕ್ಕತ್ತಾರ ಬಿಕಮಿಂಗ್ ಐಲೆಸ್ ರೆಪ್ಟೈಲ್ಸ್. ಯಾವ ರೀತಿ ಅಂತಂದಾಗ ಕಣ್ಣುಗಳಿಲ್ಲದ ಒಂದು ರೆಪ್ಟೈಲ್ಸ್ಗೆ ಹೋಲಿಕೆ ಮಾಡ್ಲಿಕ್ಕತ್ತಾರ. ವಿತ್ ಟ್ರಯಾಂಗುಲರ್ ಹೆಡ್ಸ್ ದ ಸ್ಕಿನ್ ಬಿಕಮ್ಸ್ ಕೋಸ್ ಆ್ಯಂಡ್ ಕ್ಯಾಲೋಸ್ಡ್ ಲೈಕ್ ಹಾರ್ಡ್ ಹಾರ್ನ್. ಈಗ ಯಾವ ರೀತಿ ಒಂದು ಕೊಂಬಿನ ರೀತಿಯಾಗಿ ಜೀವನ ಏನಾಗ್ತದೆ, ಮರುಗಟ್ಟುಕೊಂಡು ಹೋಗ್ತದೆ ಅನ್ನುವಂಥದ್ದನ್ನು ಹೇಳಿಕತ್ತಿದ್ದಾರೆ. ನೆಕ್ಸ್ಟ್ ಸೆನ್ಸಿಟಿವಿಟಿ ಅನ್ನುವಂಥದ್ದೇನೆ ಮುಂದೆ ಏನಾಗ್ತದೆ ರೀ, ತನ್ನ ಚೈಲ್ಡ್ಹುಡ್ನೊಳಗೆ ಮುಂದೆ ಬರ್ಬರ್ತ ಎಲ್ಲವನ್ನು ಕಳ್ಕೊಂಡು ಹೋಗ್ತದೆ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕ್ವೆಶನ್ ನೋಡೋಣ. ಎಕ್ಸ್ಪ್ಲೇನ್ ದ ಲೈಫ್ ಆಫ್ ದ ಫುಟ್ ಇನ್ ದ ಶೂ ಇನ್ ದ ಪೋಯಮ್ ಟು ದ ಫುಟ್ ಫ್ರಮ್ ಇಟ್ಸ್ ಚೈಲ್ಡ್. ಸೇಮ್ ಕ್ವೆಶನ್ ನೋಡಿರಿ, ಬಟ್ ಡಿಫ್ರೆಂಟಾಗಿ ಕೇಳಿದ್ದಾರೆ. ದ ಲೈಫ್ ಇನ್ ದ ಶೋ ಈಸ್ ಒನ್ ಆಫ್ ದ ಕನ್ಫೈನ್ಮೆಂಟ್ ಆ್ಯಂಡ್ ಟಾಯ್ಲ್. ಏನಾಗಿರ್ತದೆ, ಒಂದು ಸೀಮಿತವಾಗಿ ಬದುಕ್ತಾ ಇರ್ತದೆ. ಈಗ ನಾವು ಶೂಗಳೊಳಗೆ ಕಾಲು ಹಾಕಿದ್ದೀವಿ ಅಂತಂದಾಗ ವಿಶಾಲವಾಗಿರುವಂಥದ್ದನ್ನು ಯಾವುದನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, ಹೊರಗಡೆ ಇರುವಂಥ ಪ್ರಪಂಚವನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ಹೇಳಿಕತ್ತಿದ್ದಾರೆ. ಒಂದು ಕನ್ಫೈನ್ಮೆಂಟ್, ಸೀಮಿತವಾಗಿರುವಂಥದ್ದನ್ನು ಹೇಳ್ತಿದ್ದಾರೆ. ದ ಪುಟ್ ಈಸ್ ಅ ಫ್ರಿಸ್ನರ್. ಪುಟ್ ಅನ್ನುವಂಥದ್ದು ಏನಾಗ್ಯದ, ಒಂದು ಕೈದಿ ಆಗ್ಯದ. ಆ ಶೂಗಳು ಒಳಗಡೆ ಹೋದಂಥ ಸಂದರ್ಭದೊಳಗೆ ಎಲ್ಲವೂ ಏನಾಗಿರ್ತದೆ, ಮುಚ್ಕೊಂಡೋಗಿರ್ತವೆ, ಬೆರಳುಗಳು ಕಾಣ್ತಾ ಇರೋಂಗಿಲ್ಲ, ಹೌದಾ, ಯಾವುದೇ ರೀತಿ ಒಂದು ಸ್ಕಿನ್ ಕಾಣ್ತಾ ಇರೋಂಗಿಲ್ಲ. ಅದು ಏನಾಗಿರ್ತದೆ, ಜೈಲು ವಾಸವನ್ನು ಅನುಭವಿಸ್ತಾ ಇರ್ತದೆ, ಪ್ರಿಸ್ನರ್ ಆಗಿರ್ತದೆ. ಕಟ್ ಆಫ್ ಫ್ರಮ್ ದ ವರ್ಲ್ಡ್ ಆ್ಯಂಡ್ ಲೈಟ್. ಬೆಳಕಿನಿಂದ ಮರೆ ಮಾಚ್ಕೊಂಡು ಹೋಗಿರ್ತದೆ. ಯಾವುದೇ ರೀತಿಯಾಗಿ ಬೆಳಕಾಗಲಿ ಗಾಳಿ ಆಗಲಿ ಆಡ್ತಾ ಇರೋಂಗಿಲ್ಲ. ಇಟ್ ಸ್ಪೆಂಡ್ಸ್ ಇಟ್ ಲೈಫ್ ವಾಕಿಂಗ್ ಥ್ರೂ ಫೀಲ್ಡ್ಸ್. ನೋಡಿರಿ, ತನ್ನ ಒಂದು ಜೀವನವನ್ನು ಯಾವ ರೀತಿ ಸಾಗಿಸ್ತದ, ಫೀಲ್ಡ್ಸ್ಗಳಲ್ಲಿ ಸಾಗಿಸ್ತದ, ಮೈನ್ಸ್ಗಳಲ್ಲಿ ಸಾಗಿಸ್ತದ, ಆ್ಯಂಡ್ ಮಾರ್ಕೆಟ್ಸ್ ಪರ್ಫಾರ್ಮಿಂಗ್ ರೂಟೀನ್ ಟಾಸ್ಕ್ ಅಂಟಿಲ್ ಇವೆಂಚುವಲಿ ಡೈಸ್ ಆ್ಯಂಡ್ ಬ್ಯೂರಿಡ್. ಹೆಂಗೆ ಜೀವನ ಹೋಗ್ತದ ಅಂತಂದ್ರೆ, ಜೀವನ ಅನ್ನುವಂಥದ್ದು ಹೊಲ ಗದ್ದೆಗಳು ಹಂತಲ್ಲಿ ಜೀವನ ಮಾಡ್ಕೋತ ಮತ್ತು ಮಾರ್ಕೆಟ್ಗಳಲ್ಲಿ ಹೋಗ್ಕೋತ ತಿರುಗಾಡ್ಕೋತ ಏನು ಮಾಡ್ತದೆ ರೀ, ಜೀವನ ಕಳೆದು ಹೋಗ್ತದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇವೆಂಚುವಲಿ ಡೈಸ್ ಆ್ಯಂಡ್ ಬ್ಯೂರಿಡ್. ಹಾಗೆ ಆ ಒಂದು ರೇಸ್ನಲ್ಲಿ ನಾವು ಬೆಳಿಬೇಕನ್ನುವಂಥ ರೇಸ್ನಲ್ಲಿ ಹೋಗುವಂಥ ಸಂದರ್ಭದೊಳಗೆ ನಮ್ಮ ಜೀವನ ಏನಾಗ್ತದೆ, ಬ್ಯೂರಿ ಅಂತ್ಯ ಆಗ್ತದೆ, ಸುಟ್ಟೋಗ್ತದೆ ಮತ್ತು ಸಮಾಧಿ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ತಾರೆ. ನೆವರ್ ನವಿಂಗ್ ಇಟ್ ಹ್ಯಾಸ್ ಸೀಸ್ ಟು ಬಿ ಅ ಫುಟ್. ಮತ್ತು ಅದು ಏನಾಗ್ಯದ ಅಂತಂದಾಗ ಆ ಒಂದು ಶೂದೊಳಗೆ ಸೀಸ್ ಆಗಿ ಕುಂತದ ಅನ್ನುವಂಥದ್ದನ್ನು ತಿಳಿಸ್ಕೊಡ್ಲಿಕ್ಕತ್ತಾರ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ಓಕೆ, ಮುಂದಿನ ಒಂದು ಚಾಪ್ಟರ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಚಾಪ್ಟರ್ನ ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ದ ಅರ್ತ್. ಓಕೆ, ಇದ್ರ ಮೇಲೆ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳನ್ನು ನೋಡ್ಕೊಂಬರೋಣ. ವಾಟ್ ಆಸ್ಪೆಕ್ಟ್ಸ್ ಆಫ್ ನೇಚರ್ ಮೇಕ್ ದಿಸ್ ಅರ್ತ್ ಹೆವೆನ್ ಅಕಾರ್ಡಿಂಗ್ ಟು ಕುವೆಂಪು. ಕುವೆಂಪುರವ್ರ ಪ್ರಕಾರ ನೇಚರನ್ನು ಸ್ವರ್ಗವನ್ನಾಗಿ ಏನನ್ನು ಮಾಡ್ತದ, ಯಾವ್ಯಾವ ಆಸ್ಪೆಕ್ಟ್ಸ್ಗಳು ಮಾಡ್ತವ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಹಿಯರ್ ನೇಚರ್ಸ್ ಬ್ಯೂಟಿ ಸಚ್ ಆಸ್ ದ ರೋರಿಂಗ್ ಸ್ಟ್ರೀಮ್. ನೋಡ್ರಿ, ಗರ್ಜಿಸುವ ಒಂದು ಕೊಳಗಳು, ನದಿಗಳು, ಹರಿಗಳು ಅಂತ ಕರಿತೀವಿ. ದ ರೋಲಿಂಗ್ ಸರ್ಫ್ ಆಫ್ ದ ಸೀ. ಹೆಂಗೆ ಒಂದು ಸಮುದ್ರದ ಅಲೆಗಳು ಹೆಂಗೆ ಸುತ್ತಗೋತ ಬರ್ತಾ ಇರ್ತಾವಲ್ಲ. ಆ್ಯಂಡ್ ದ ಟೆಂಡರ್ ಸನ್ಶೈನ್. ಸೂರ್ಯನ ಒಂದು ಎಳೆ ಬಿಸಿಲು. ಆನ್ ಗ್ರೀನ್ ಗಾರ್ಡನ್ಸ್ ಆ್ಯಂಡ್ ದ ಜೆಂಟಲ್ ಸನ್ ಕ್ರಿಯೇಟ್ಸ್ ಅ ಹೆವೆನ್ಲಿ ಅಟ್ಮಾಸ್ಫಿಯರ್. ಇವೆಲ್ಲವುಗಳು ಒಂದು ಭಾಳಷ್ಟು ಚೆನ್ನಾಗಿರುವಂಥ ದ ಅಟ್ಮಾಸ್ಫಿಯರನ್ನು ಏನು ಮಾಡ್ತದೆ, ಕ್ರಿಯೇಟ್ ಮಾಡ್ತದೆ ಅಂತ ಹೇಳ್ತಿದ್ದಾನೆ. ದ ಪೋಯೆಟ್ ಬಿಲೀವ್ಸ್ ದ್ಯಾಟ್ ಫಿಸಿಕಲ್ ವರ್ಲ್ಡ್ ವ್ಯಾನ್ ವೀವ್ಡ್ ದ ಪೊಯೆಟಿಕ್ ಐಸ್ ಕಂಟೇನ್ಸ್ ಆಲ್ ದ ಡಿವೈನಿಟಿ ವಿ ನೀಡ್. ಇವೆಲ್ಲವುಗಳನ್ನು ಏನು ತೆಗೆದುಕೊಂಡು ಬರ್ತದೆ ರೀ, ಒಂದು ಪವಿತ್ರವನ್ನು ತೆಗೆದುಕೊಂಡು, ಡಿವೈನನ್ನು ತೆಗೆದುಕೊಂಡು, ಅಗಾಧ ಶಕ್ತಿಯನ್ನು ತೆಗೆದುಕೊಂಡು ಬರ್ತದೆ ಅನ್ನುವಂಥದ್ದನ್ನು ಕುವೆಂಪುರವರು ಈ ಒಂದು ನೇಚರ್ನ ಆಸ್ಪೆಕ್ಟ್ಸ್ಗಳನ್ನು ಏನು ಮಾಡ್ತಿದ್ದಾನೆ, ಉಲ್ಲೇಖ ಮಾಡ್ತಾ ಇದ್ದಾರೆ. ಪೋಯೆಟ್ ಕ್ರಿಯೇಟ್ಸ್ ಹೆವೆನ್ ಆನ್ ದ ಅರ್ತ್. ಪೋಯೆಟ್ ಏನು ಹೇಳಕತ್ತಾನ ರೀ, ಕ್ರಿಯೇಟ್ಸ್ ಹೆವೆನ್ ಆನ್ ದ ಅರ್ತ್ ಡಿಸ್ಕಸ್ ವಿತ್ ರೆಫರೆನ್ಸ್ ಟು ಹೆವೆನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ದ ಅರ್ತ್. ಯಾವ ರೀತಿ ಅನ್ನುವಂಥದ್ದನ್ನು ಡಿಸ್ಕಸ್ ಮಾಡಿರಿ ಅಂತ ಕೇಳ್ತಾ ಇದ್ದಾನೆ. ಹಿಯರ್ ಕುವೆಂಪು ಆರ್ಗ್ಯೂಸ್. ಕುವೆಂಪು ಅವ್ರು ಹೇಳಕತ್ತಾರಂತ ಅರ್ಥ ದ್ಯಾಟ್ ಹೆವೆನ್ ಈಸ್ ನಾಟ್ ಅ ಡಿಸ್ಟೆಂಟ್. ಭಾಳ ದೂರ ಏನಿಲ್ಲ ಹೆವೆನ್, ಸ್ವರ್ಗ ಅನ್ನುವಂಥದ್ದು ಭಾಳ ದೂರ ಏನಿಲ್ಲ. ಇಟ್ ಈಸ್ ಅ ಜಿಯೋಗ್ರಫಿಕಲ್ ಪ್ಲೇಸ್ ಬಟ್ ಅ ಸ್ಟೇಟ್ ಆಫ್ ಮೈಂಡ್. ನೋಡಿರಿ, ಭಾಳ ದೂರ ಏನಿಲ್ಲ, ಬಟ್ ಇಟ್ ಈಸ್ ಅ ಜಿಯೋಗ್ರಫಿಕಲ್ ಪ್ಲೇಸ್. ಇದೊಂದು ಭೌಗೋಳಿಕ ಸ್ಥಳ ಅಂತ ಕರಿತೀವಿ ಮತ್ತು ಒಂದು ಮನಸ್ಸಿನ ಸ್ಥಿತಿ ಅಂತ ಕರಿತೀವಿ. ಬೈ ಡಿಸ್ಟಿಲಿಂಗ್ ದ ನೆಕ್ಟರ್ ಆಫ್ ನೇಚರ್ಸ್ ಬ್ಯೂಟಿ
ಥ್ರೂ ಎ ಪೋಯಟ್ರಿ ದ ಪೋಯಟ್ ಕ್ರಿಯೇಟ್ಸ್ ಹೆವೆನ್ ರೈಟ್ ಹಿಯರ್. ಬಟ್ ಆ ಒಂದು ಯಾರು ಪೋಯಟ್ನ ಒಂದು ಥಾಟ್ನ ಪ್ರಕಾರ ಇಟ್ ಈಸ್ ದ ನೆಕ್ಟರ್ಸ್ ಆಫ್ ಬ್ಯೂಟಿ, ಒಂದು ಬ್ಯೂಟಿಯ ಒಂದು ಗೂಡು ಅಂತ ಕರಿತೀವಿ ಅಥವಾ ಹೈವ್ ಅಂತ ಕರಿತೀವಿ. ಇಲ್ಲಿ ದ ಪೋಯಟ್ ಕ್ರಿಯೇಟ್ಸ್ ಹೆವೆನ್ ರೈಟ್ ಹಿಯರ್ ಥ್ರೂ ದ ಪೋಯಟ್ಸ್ ಇಮ್ಯಾಜಿನೇಷನ್ಸ್. ತನ್ನ ಒಂದು ಇಮ್ಯಾಜಿನೇಷನ್ಗಳ ಮೂಲಕ ಏನು ಮಾಡ್ಲಿಕ್ಕತ್ತಾನ, ದ ಮುಂಡೇನ್ ವರ್ಲ್ಡ್ ಈಸ್ ಟ್ರಾನ್ಸ್ಫಾರ್ಮ್ ಇಂಟು ಅ ಡಿವೈನ್ ಎಕ್ಸ್ಪೀರಿಯನ್ಸ್. ಒಂದು ಡಿವೈನ್ ಎಕ್ಸ್ಪೀರಿಯನ್ಸ್ ಆಗಿರುವಂಥದ್ದನ್ನು ಏನು ಮಾಡ್ತಾ ಇದೆ, ತೋರಿಸ್ತಾ ಇದೆ. ಮೇಕಿಂಗ್ ದ ಅರ್ತ್ ಇಟ್ ಸೆಲ್ಫ್ ಅ ಪ್ಯಾರಾಡೈಸ್. ನೋಡಿರಿ, ಸ್ವರ್ಗವನ್ನಾಗಿ ಭೂಮಿ ಸ್ವರ್ಗವನ್ನಾಗಿ ತಾನೇ ಏನು ಮಾಡ್ತಾ ಇದೆ, ಕ್ರಿಯೇಟ್ ಮಾಡ್ಕೊಳ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಇವೆರಡು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ. ಇವೆರಡು ಸೇಮ್ ನೋಡಿರಿ, ಉತ್ತರಗಳು ಏನಾಗಿದ್ದಾವೆ ಸೇಮ್ ಆಗಿದ್ದಾವೆ, ಪ್ರಶ್ನೆಗಳು ಮಾತ್ರ ಡಿಫ್ರೆಂಟ್ ಆಗಿವೆ. ಮುಂದೆ ನೋಡೋಣ. ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೋ ಎ ಟ್ರಾವೆಲರ್ಸ್ ಐ. ಜಪಾನ್ ಮತ್ತು ಬ್ರೆಜಿಲ್ ಒಬ್ಬ ಟ್ರಾವೆಲರ್ನ ನೋಟದಲ್ಲಿ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ರೈಟ್ ಅ ನೋಟ್ ಆನ್ ದ ರೋಲ್ ಆಫ್ ಕರ್ಟಸಿ ಇನ್ ಜಪಾನ್. ಜಪಾನ್ನೊಳಗಿರುವಂಥ ಒಂದು ಕರ್ಟಸಿ ಯಾವ ರೀತಿ ಇತ್ತು. ಕರ್ಟಸಿ ಇಸ್ ದ ಹಾಲ್ಮಾರ್ಕ್ ಆಫ್ ಜಪಾನೀಸ್ ಕಲ್ಚರ್. ಜಪಾನ್ ಕಲ್ಚರ್ ಒಂದು ಕರ್ಟಸಿ ಅನ್ನುವಂಥದ್ದು ಒಂದು ಹಾಲ್ಮಾರ್ಕ್ ಇದ್ದಂಗೆ, ಹೌದಾ, ಒಂದು ಹಾಲ್ಮಾರ್ಕ್ ಇದ್ದಂಗೆ ಅಂತ ಹೇಳ್ತಾರೆ. ಇಟ್ ಈಸ್ ಅ ಡೀಪ್ಲಿ ಇನ್ಗ್ರೇನ್ಡ್ ದೇರ್ ಡೈಲಿ ಲೈವ್ಸ್. ದಿನನಿತ್ಯ ಒಂದು ಬದುಕಿನಲ್ಲಿ ಇದು ಏನು ಮಾಡ್ಯಾರ್ರಿ, ಒಂದು ಪಾರ್ಟಾಗಿ ಇಟ್ಕೊಂಡಿದ್ದಾರೆ. ಮೋಸ್ಟ್ ನೋಟೇಬಲಿ ಥ್ರೂ ದ ಆ್ಯಕ್ಟ್ ಆಫ್ ಬೋವಿಂಗ್. ಮೋಸ್ಟ್ ನೋಟೇಬಲಿ ಥ್ರೂ ಆ್ಯಕ್ಟ್ ಆಫ್ ಬೋವಿಂಗ್. ಯಾವ ರೀತಿ ಅಂತಂದ್ರೆ ಒಬ್ಬರನ್ನೊಬ್ಬರು ಏನು ಮಾಡ್ತಾಯಿದ್ರು, ತಲೆಯನ್ನು ಬಾಗಿ ನಮಸ್ಕಾರ ಮಾಡುವಂತಹ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದರು. ದೇ ಆರ್ ಎಕ್ಸ್ಟ್ರೀಮ್ಲಿ ಪೊಲೈಟ್. ನೋಡಿರಿ, ಅವರೆಲ್ಲರೂ ಭಾಳಷ್ಟು ಪೊಲೈಟ್ ಆಗಿದ್ದರು, ನಮ್ಯವಾಗಿದ್ದರು, ಹೌದಾ, ಸಂಸ್ಕೃತಿವಂತರಾಗಿದ್ದರು. ಟು ಒನ್ ಅನದರ್, ದೇ ಆರ್ ಎಕ್ಸ್ಟ್ರೀಮ್ಲಿ ಪೊಲೈಟ್ ಟು ಒನ್ ಅನದರ್. ಒಬ್ಬರಿಗೆ ನಮಸ್ಕಾರ ಮಾಡಿದಾಗ ಇನ್ನೊಬ್ಬರು ಕೂಡ ನಮಸ್ಕಾರ ಮಾಡಲೇಬೇಕಾಗ್ತದೆ. ಅದು ಅಲ್ಲಿರುವಂಥ ಪದ್ಧತಿ, ತಲೆಯನ್ನು ಬಾಗಿಸಿ ನಮಸ್ಕಾರ ಮಾಡುವಂಥ ಪದ್ಧತಿ. ರೆಸ್ಪೆಕ್ಟಿಂಗ್ ಪ್ರೈವಸಿ ಆ್ಯಂಡ್ ಸೋಷಿಯಲ್ ಹೈರಸಿ. ನೋಡಿರಿ, ಸಾಮಾಜಿಕ ಒಂದು ಏನ್ರಿ ಕಟ್ಟಳೆಗಳಿಗೆ ಅವರು ಏನಾಗಿದ್ದರು, ಬದ್ಧರಾಗಿದ್ದರು. ಮತ್ತು ಒಬ್ಬರ ಪ್ರೈವಸಿಗಳನ್ನು ಏನು ಮಾಡ್ತಾಯಿದ್ರು, ಯಾರೂ ಕೂಡ ಏನು ಮಾಡ್ತಾ ಇರಲಿಲ್ಲ, ಅದನ್ನು ಹೈಜಾಕ್ ಮಾಡ್ತಾ ಇರಲಿಲ್ಲ. ಈಗ ಯಾರೋ ಒಬ್ಬರು ಟೆಲಿಫೋನಲ್ಲಿ ಮಾತಾಡ್ತಾಯಿದ್ರು ಅಂತಂದ್ರೆ ಅದನ್ನು ನಾವು ಕದ್ದು ಕೇಳುವಂಥ ಪದ್ಧತಿ ನಮ್ಮಲ್ಲಿ ಅದ. ಬಟ್ ಅಲ್ಲಿ ಯಾರೋ ಪಕ್ಕದಲ್ಲಿ ಒಬ್ಬರು ಫೋನ್ನಲ್ಲಿ ಮಾತಾಡ್ತಾ ಇದ್ರು ಅಂತಂದ್ರೆ ಇವರು ಏನು ಮಾಡ್ತಾ ಇರಲಿಲ್ಲ, ತಲೆಯಲ್ಲಿ ಹಾಕ್ಕೊಂಡು ಹೋಗ್ತಾ ಇರಲಿಲ್ಲ. ದಿಸ್ ಎಕ್ಸಸೈಟ್ ಪೊಲೈಟ್ನೆಸ್ ಈಸ್ ಸೀನ್ ಎವ್ರಿವೇರ್ ಫ್ರಮ್ ಶಾಪ್ಸ್ ಆ್ಯಂಡ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್. ಇದು ಎಲ್ಲೇ ಹೋಗಲಿ, ಪಬ್ಲಿಕ್ ಶಾಪ್ ಹೋಗಲಿ, ಪಬ್ಲಿಕ್ ರೆಸ್ಟೋರೆಂಟ್ ಹೋಗಲಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಹೋಗಲಿ, ಎಲ್ಲೇ ಹೋದರೂ ಕೂಡ ಅವ್ರು ಏನು ಮಾಡ್ತಾ ಇರಲಿಲ್ಲ, ಒಬ್ಬರ ಪ್ರೈವಸಿಯನ್ನು ಇನ್ನೊಬ್ಬರು ಏನು ಮಾಡ್ತಾ ಇರಲಿಲ್ಲ, ಕೆತ್ಕೊಳ್ತಾ ಇದ್ದಿರಲಿಲ್ಲ. ದಟ್ ಈಸ್ ಅ ಕರ್ಟಸಿ ಇನ್ ಜಪಾನ್. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವಾಟ್ ಆರ್ ದ ಬೋವಿಂಗ್ ರೂಲ್ಸ್ ಇನ್ಸೈಡ್ ದ ಜಪಾನೀಸ್ ಫ್ಯಾಮಿಲಿ. ಜಪಾನೀಸ್ ಫ್ಯಾಮಿಲಿ ಒಳಗೆ ಬೋವಿಂಗ್ ಸಿಸ್ಟಮ್ ಏನಿತ್ತು, ರೂಲ್ಸ್ ಏನಿತ್ತು ಅನ್ನುವಂಥದ್ದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಬೋವಿಂಗ್ ಈಸ್ ಅ ಹೈರಸಿಕಲ್ ಇವನ್ ವಿತಿನ್ ದ ಫ್ಯಾಮಿಲಿ. ಅಲ್ಲಿ ಕೂಡ ಏನಾಗಿತ್ತು ಅಂತಂದಾಗ ಯಾರು ದೊಡ್ಡವರಿದ್ದರು, ಯಾರು ಸಣ್ಣವರಿದ್ದರು ಅನ್ನುವಂಥದ್ದು ಆಧಾರದ ಮೇಲೆ ಏನಾಗ್ತಾಯಿತ್ತು, ಡಿಸೈಡ್ ಆಗ್ತು. ವೈಫ್ ಇಸ್ ಬೌ ಟು ಹಸ್ಬೆಂಡ್. ನೋಡಿರಿ, ಹೆಂಡತಿ ಆದವಳು ಗಂಡನಿಗೆ ಏನು ಮಾಡಬೇಕಾಗಿತ್ತು, ತಲೆಬಾಗಿ ನಮಸ್ಕಾರ ಮಾಡಬೇಕಾಗಿತ್ತು. ಚಿಲ್ಡ್ರನ್ ಬೌ ಟು ಪೇರೆಂಟ್ಸ್. ಮಕ್ಕಳು ಏನು ಮಾಡಬೇಕಾಗಿತ್ತು ರೀ, ತಂದೆ ತಾಯಿಗಳಿಗೆ ತಲೆಯನ್ನು ಬಾಗಿಸಿ ನಮಸ್ಕಾರ ಮಾಡಬೇಕಾಗಿತ್ತು. ಆ್ಯಂಡ್ ಯಂಗರ್ ಬ್ರದರ್ಸ್ ಬೌ ಟು ಎಲ್ಡರ್ ಬ್ರದರ್ಸ್. ತಮ್ಮ ಅಣ್ಣನಿಗೆ ಏನು ಮಾಡಬೇಕಾಗಿತ್ತು, ತಲೆಯನ್ನು ಬಾಗಿ ನಮಸ್ಕಾರ ಮಾಡಬೇಕಾಗಿತ್ತು. ಇವನ್ ಎ ಬೇಬಿ ಈಸ್ ಥಾಟ್ ಟು ಬೋ ಆಫ್ಟನ್ ಕ್ಯಾರಿಡ್ ಆನ್ ಇಟ್ಸ್ ಮದರ್ಸ್ ಬ್ಯಾಕ್, ಸೊ ಇಟ್ ಎಕ್ಸ್ಪೀರಿಯನ್ಸ್ ದ ಮೋಷನ್ ಲಾಂಗ್ ಬಿಫೋರ್ ಇಟ್ ಕ್ಯಾನ್ ಸ್ಟ್ಯಾಂಡ್. ನೋಡಿರಿ, ಆ ಮಗು ಬೆಳಕಿಂತ ಮುಂಚೆನೇ ಏನು ಮಾಡ್ತಾಯಿತ್ತು, ಕಲ್ಕೊಂಡ್ಬಿಡ್ತಾ ಇತ್ತಿತ್ತು. ಯಾಕಂದ್ರೆ ಆ ಒಂದು ಮಗುವನ್ನು ಹಿಂದೆ ಒಂದು ಆ ಚೀಲದ ರೂಪದಲ್ಲಿ ಅಥವಾ ಬುಟ್ಟಿಯ ರೂಪದಲ್ಲಿ ಮಗುವನ್ನು ಕುಂದಿಸ್ಕೊಂಡು ಹೋಗುವಂಥ ಸಂದರ್ಭದಲ್ಲೂ ಕೂಡ ಈ ತಾಯಿ ಏನು ಮಾಡ್ತಾಯಿದ್ಲು, ಯಾರಾದರೂ ಮುಂದೆ ಬಂದಂಥ ಸಂದರ್ಭದಲ್ಲಿ ತಲೆಯನ್ನು ಬಾಗಿಸಿ ನಮಸ್ಕಾರ ಮಾಡುವಾಗ ಅದೂ ಕೂಡ ಏನು ಮಾಡ್ತಾಯಿತ್ತು, ನಮಸ್ಕಾರ ಮಾಡುವಂಥ ಪದ್ಧತಿ ಅದೂ ಕೂಡ ಕಲಿತಾ ಇತ್ತು ಅನ್ನುವಂಥದ್ದನ್ನು ತಿಳಿಸ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವೈ ಬೋವಿಂಗ್ ಈಸ್ ಡಿಫಿಕಲ್ಟ್ ಫಾರ್ ಅ ವಿಸಿಟರ್ ಟು ಲರ್ನ್. ಈಗ ಯಾರೋ ಒಬ್ಬರು ಅಲ್ಲಿ ವಿಸಿಟರ್ ಹೋದಂಥ ಸಂದರ್ಭದಲ್ಲಿ ಬೋವಿಂಗ್ ಅನ್ನುವಂಥದ್ದು ಯಾಕೆ ಡಿಫಿಕಲ್ಟ್ ಆಗ್ತಾ ಇತ್ತು ಅನ್ನುವಂಥದ್ದನ್ನು ಅಕಾರ್ಡಿಂಗ್ ಟು ಜಾರ್ಜ್ ಮೈಕ್ಸರ್ ಪ್ರಕಾರ ಯಾಕದು ಡಿಫಿಕಲ್ಟ್ ಆಗಿತ್ತು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಹಿಯರ್ ಬೋವಿಂಗ್ ಈಸ್ ಅ ಕಾಂಪ್ಲೆಕ್ಸ್ ಆರ್ಟ್ ವಿತ್ ಸ್ಪೆಸಿಫಿಕ್ ರೂಲ್ಸ್. ನೋಡಿರಿ, ಅಲ್ಲಿ ತಮ್ಮದೇ ಆದಂಥ ಒಂದು ಸ್ಪೆಸಿಫಿಕ್ ರೂಲ್ಸ್ ಇತ್ತು. ಅಬೌಟ್ ಹೂ ಬೋಸ್ ಟು ಹೂಮ್. ಯಾರಿಗೆ ಯಾರು ತಲೆ ಬಾಗಬೇಕಾಗಿತ್ತು,
ಯಾರಿಗೆ ಯಾರು ನಮಸ್ಕಾರ ಮಾಡಬೇಕಾಗಿತ್ತು ಅನ್ನುವಂಥದ್ದು ದೊಡ್ಡ ಕಾಂಪ್ಲೆಕ್ಸ್ ಆಗಿತ್ತು ಅಥವಾ ಕಠಿಣ ಆಗಿತ್ತು ಅನ್ನುವಂಥದ್ದನ್ನು ಇವರು ವಿಚಾರ ಮಾಡ್ತಾ ಇದ್ದಾರೆ. ಬೇರೆ ಪ್ರದೇಶಕ್ಕೆ ಹೋದಾಗ ಯಾರಿಗೆ ನಮಸ್ಕಾರ ಮಾಡಬೇಕು ಅನ್ನುವಂಥದ್ದು ನಮ್ಗೆ ಗೊತ್ತಿರೋಂಗಿಲ್ಲ. ಅದೇ ರೀತಿಯಾಗಿ ಇವನು ಕೂಡ ವಿಚಾರ ಮಾಡ್ತಾ ಇದ್ದಾನೆ. ಹೌ ಡೀಪ್ಲಿ ಆ್ಯಂಡ್ ಫಾರ್ ಅ ಲಾಂಗ್, ಮತ್ತು ಎಷ್ಟು ಸಮಯದವರೆಗೆ ಎಷ್ಟು ಡೀಪಾಗಿ ನಮಸ್ಕಾರ ಮಾಡಬಹುದಾಗಿತ್ತು, 1 ನಿಮಿಷ 2 ನಿಮಿಷ ಅಥವಾ 30 ಸೆಕೆಂಡು ಎಷ್ಟು ಅನ್ನುವಂಥದ್ದನ್ನೇ ನಮಗೆ ಗೊತ್ತಿರೋಂಗಿಲ್ಲ. ನಾವು ಈಗ ದಾರಿಯೊಳಗೆ ಹೋಗುವಂಥ ಸಂದರ್ಭ ನಮಸ್ಕಾರ ಸರ್, ನಮಸ್ಕಾರ ಎಷ್ಟು ಮಾಡ್ಕೋತ ಹೋದರೆ ಮುಗಿದೋಯ್ತು. ಬಟ್ ಇಲ್ಲಿ ಪದ್ಧತಿ ಎಷ್ಟಿತ್ತು ಅನ್ನುವಂಥದ್ದನ್ನು ನಾವು ನೋಡ್ತಾ ಇದ್ವಿ. ಅಲ್ಲಿ ಬೋವಿಂಗ್ ಸಿಸ್ಟಮ್ ಯಾವ ರೀತಿ ಇತ್ತು ಅಂತಂದಾಗ ಇಬ್ಬರು ಕೂಡ ಬಾಗಿದ್ರು ಅಂತಂದಾಗ ಯಾರು ಮೊದಲು ಹೇಳ್ತಾರ ಅನ್ನುವಂಥದ್ದನ್ನು ಕಾಯ್ತಾಯಿದ್ರು. ಓಕೆ, ಒಬ್ಬರು ಯಾರು ಮುಂಚೆ ಹೇಳ್ತಾರಲ್ಲ ಅವರು ಎದ್ದ ತಕ್ಷಣ ಇವರು ಕೂಡ ಏನು ಮಾಡ್ತಾಯಿದ್ರು, ಹೇಳ್ತಾಯಿದ್ರು. ಎ ವಿಸಿಟರ್ ಮೇ ಫೈಂಡ್ ಇಟ್ ಡಿಫಿಕಲ್ಟ್ ಟು ಜಡ್ಜ್ ದ ಕರೆಕ್ಟ್ ಆ್ಯಂಗಲ್. ನೋಡಿರಿ, ಒಬ್ಬ ವಿಸಿಟರ್ ಏನು ಮಾಡ್ಲಿಕ್ಕೆ ಆಗಂಗಿಲ್ಲ, ಜಡ್ಜ್ ಮಾಡ್ಲಿಕ್ಕೆ ಆಗಂಗಿಲ್ಲ ಕರೆಕ್ಟಾಗಿ. ಆರ್ ದ ಪೆಕಿಂಗ್ ಆರ್ಡರ್. Mike notes that even the Japanese have subtle rules that a foreigner might even never fully master. ಯಾವತ್ತೂ ಕೂಡ ಫಾರಿನರ್ ಏನಾಗಲ್ಲ, ಫುಲ್ ಮಾಸ್ಟರ್ ಆಗಿ ಪರಿಣಿತಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗಂಗಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ರೈಟ್ ಎ ನೋಟ್ ಆನ್ ದ ಬಿಹೇವಿಯರ್ ಆಫ್ ನಾರಾಸ್ ಡಿಯರ್. ಇಲ್ಲಿ ನಾರಾದೊಳಗಿರುವಂಥ ಒಂದು ಜಿಂಕೆ ಯಾವ ರೀತಿ ಒಂದು ಬಿಹೇವಿಯರನ್ನು ಮಾಡ್ತು ಅಥವಾ ಇದು ಕೂಡ ನಮಸ್ಕಾರ ಮಾಡುವಂಥ ಪದ್ಧತಿಯನ್ನು ಯಾವ ರೀತಿ ಕಲ್ತಿತ್ತು. ಇನ್ ನಾರಾ ದ ಡೀರ್ ಆರ್ ಸರ್ಪ್ರೈಸಿಂಗ್ಲಿ ಪೊಲೈಟ್ ಆ್ಯಂಡ್ ಹ್ಯಾವ್ ಪಿಕ್ಡ್ ಅಪ್ ದ ಲೋಕಲ್ ಕಸ್ಟಮ್ ಆಫ್ ಬೋವಿಂಗ್. ಇದು ಕೂಡ ಏನು ಮಾಡ್ತಾಯಿತ್ತು, ಅಲ್ಲಿ ಒಂದು ಲೋಕಲ್ ಆಗಿರುವಂಥ ಪದ್ಧತಿ ಏನಿತ್ತಲ್ಲ ಬೋವಿಂಗ್ ಸಿಸ್ಟಮ್, ಇದು ಕೂಡ ಅಳವಡಿಸ್ಕೊಂಡಿತ್ತು. ವೆನ್ ಅ ವಿಸಿಟರ್ ಆಫರ್ಸ್ ದೆಮ್ ಎ ಪೀಸ್ ಆಫ್ ಫುಡ್, ಯಾವಾಗ ಒಂದು ಊಟದ ತುಣುಕನ್ನು ಅದಕ್ಕೆ ಕೊಟ್ಟಾಗ ಅದು ಏನು ಮಾಡ್ತಾಯಿತ್ತು, ದ ಡೀರ್ ವಿಲ್ ಬೋ ದೇರ್ ಹ್ಯಾಡ್ಸ್ ಬಿಫೋರ್ ಟೇಕಿಂಗ್ ಇಟ್. ಆ ಒಂದು ಫುಡ್ ತೆಗೆದುಕೊಳ್ಳುವ ಅಥವಾ ತಿನ್ನುವ ಮುಂಚೆ ಏನು ಮಾಡ್ತಾಯಿತ್ತು, ತಲೆಯನ್ನು ಬಾಗಿ ನಮಸ್ಕಾರ ಮಾಡ್ತಾಯಿತ್ತು. ಇಟ್ ಶೋಸ್ ಹೌ ಡೀಪ್ಲಿ ದ ಕಲ್ಚರ್ ಆಫ್ ಬೋವಿಂಗ್ ಈಸ್ ಎಂಬೆಡೆಡ್ ಈವನ್ ಇನ್ ದ ಲೋಕಲ್ ವೈಲ್ಡ್ ಲೈಫ್. ಇದು ಕೂಡ ಒಂದು ಲೋಕಲಲ್ಲಿರುವಂಥ ಪ್ರಾಣಿಗಳು ಯಾವ ರೀತಿ ಈ ಸಿಸ್ಟಮನ್ನು ಒಳಗೊಂಡಿದ್ದಾವೆ, ಯಾವ ರೀತಿ ಈ ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾವೆ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾವೆ. ನೆಕ್ಸ್ಟ್ ಕ್ವೆಶನ್ಗೆ, ಹೌ ಡು ಜಪಾನೀಸ್ ಬಿಹೇವ್ ಬಿಫೋರ್ ಆ್ಯಂಡ್ ಆಫ್ಟರ್ ಅರೈವಲ್ ಆಫ್ ಬಸ್. ನೋಡಿರಿ, ಜಪಾನೀಸ್ಗಳು ಬಸ್ನೊಳಗೆ ಬರೋಕ್ಕಿಂತ ಮುಂಚೆ ಬಂದ ನಂತರ ಯಾವ ರೀತಿ ಬಿಹೇವಿಯರನ್ನು ಮಾಡ್ತಾಯಿದ್ರು. ಬಿಫೋರ್ ದ ಬಸ್ ಅರೈವ್ಸ್, ಬಸ್ ಬರೋಕ್ಕಿಂತ ಮುಂಚೆ ದ ಜಪಾನೀಸ್ ಸ್ಟ್ಯಾಂಡ್ ಇನ್ ಆ್ಯನ್ ಆರ್ಡರ್ಲಿ ಆ್ಯಂಡ್ ಪೊಲೈಟ್ ಕ್ಯೂ. ನೋಡಿರಿ, ಬಸ್ ಬರೋಕ್ಕಿಂತ ಮುಂಚೆ ಏನು ಮಾಡ್ತಾಯಿದ್ರು, ಭಾಳಷ್ಟು ಶಾಂತಯುತವಾಗಿ ತಮ್ಮ ಒಂದು ಪಾಳೆಯ ಪ್ರಕಾರ ಅಥವಾ ಸರದಿಯ ಪ್ರಕಾರ ಏನು ಮಾಡ್ತಾಯಿದ್ರು, ಸಾಲಿನಲ್ಲಿ ನಿಂತ್ಕೊಳ್ತಾಯಿದ್ರು. ಹವೆವರ್ ಆ್ಯಸ್ ಸೂನ್ ಆ್ಯಸ್ ದ ಬಸ್ ಅರೈವ್ಸ್, ಯಾವಾಗ ಒಂದು ಬಸ್ ಬರ್ತದೆ ನೋಡಿರಿ, ದ ಕರ್ಟಸಿ ವ್ಯಾನಿಸಸ್ ಆ್ಯಂಡ್ ಎ ಮರ್ಡರಸ್ ಸ್ಕ್ರ್ಯಾಂಬಲ್ ಬಿಗಿನ್ಸ್. ಅಲ್ಲಿ ಒಂದು ಕರ್ಟಸಿ ಏನಾಯಿತು, ಹೋಗಿಬಿಡ್ತದೆ. ಹೋಗಿ ಏನು ಮಾಡ್ತಾಯಿದ್ರು, ಸ್ಕ್ರ್ಯಾಂಬಲ್ಸ್ ಬಿಗಿನ್ಸ್. ಪೀಪಲ್ ಪುಷ್ ಆ್ಯಂಡ್ ಎಲ್ಬೋ ಈಚ್ ಅದರ್. ನೋಡಿರಿ, ಒಬ್ರಿಗೊಬ್ಬರು ಏನು ಮಾಡ್ತಾಯಿದ್ರು, ನುಗ್ಸ್ಕೋತ ತಮ್ಮ ಒಂದು ಮೊಳಕೈ ಮೂಲಕ ಮಾರಿ ತಿವಿದಾಗಲಿ ಗುದ್ದುದಾಗಲಿ ಇವೆಲ್ಲ ನಮ್ಮ ಒಂದು ಬಸ್ಸಿನಲ್ಲಿ ಕೂಡ ನೋಡ್ತೀವಿ. ಅಲ್ಲಿ ಕೂಡ ಏನದ ಈ ಪರಿಸ್ಥಿತಿ ಅದ ಅನ್ನುವಂಥದ್ದನ್ನು ಹೇಳ್ತಾರೆ. ಪೀಪಲ್ ಪುಷ್ ಆ್ಯಂಡ್ ಎಲ್ಬೋ ಈಚ್ ಅದರ್ ಟು ಗೆಟ್ ಅ ಸೀಟ್. ನೋಡಿರಿ, ಸೀಟ್ ಹಿಡಿಬೇಕಂತಂದ್ರೆ ನಾವೆಲ್ಲರೂ ಕಾಮನ್ನಾಗಿ ದಸ್ತಿ ಹೋಗಿದೆ, ನೆಕ್ಸ್ಟ್ ನೀರಿನ ಬಾಟ್ಲಿ ಹೋಗಿದೆ ಅನ್ನುವಂಥದ್ದನ್ನು ನಾವು ಪದ್ಧತಿಯನ್ನು ಅಳವಡಿಸ್ಕೊಂಬಂದೀವಿ. ಇಲ್ಲಿ ಕೂಡ ಅವರು ಕೂಡ ಏನು ಮಾಡ್ತಾಯಿದ್ದಾರೆ, ಮೊದಲು ಭಾಳಷ್ಟು ಶಾಂತವಾಗಿ ಏನು ಮಾಡ್ತಾರೆ, ನಿಂದಿರ್ತಾರೆ. ಸ್ಟ್ಯಾಂಡ್ ಇನ್ ಆ್ಯನ್ ಆರ್ಡರ್ಲಿ ಆ್ಯಂಡ್ ಪೊಲೈಟ್ಲಿ ಕ್ಯೂ. ಚೆಂದಾಗೆ ಪಾಳೆ ಹಚ್ಚಿ ಶಾಂತ ರೀತಿಯಿಂದ ಇರ್ತಾರೆ. ಬಸ್ ಬಂದ ತಕ್ಷಣ ಯಾವಾಗಲೂ ಕೂಡ ಏನು ಮಾಡ್ತಾರೆ, ಇವ್ರಿಗೆ ಅವ್ರು ನುಗ್ಸೋದು, ಅವ್ರಿಗೆ ಇವ್ರು ನುಗ್ಸೋದು, ಆ ರೀತಿ ಮಾಡ್ಕೊಳ್ತಾ ಹೋಗ್ತಾರೆ ಫಾರ್ ಗೆಟಿಂಗ್ ಅ ಸೀಟ್. ಶೋವಿಂಗ್ ಅ ಸಡನ್ ಶಿಫ್ಟ್ ಫ್ರಮ್ ಎಕ್ಸ್ಟ್ರೀಮ್ ಪೊಲೈಟ್ನೆಸ್ ಟು ಫಿಯರ್ಸ್ ಕಾಂಪಿಟೇಷನ್. ನೋಡಿರಿ, ಎಷ್ಟು ಚಂದ ಶಾಂತ ರೀತಿಯಿಂದ ಇದ್ದರು ಅನ್ನುವಂಥದ್ದನ್ನು ಬಿಟ್ಟು ಆಮೇಲೆ ಏನು ಮಾಡ್ತಾರೆ, ಕಾಂಪಿಟೇಷನ್ ರೂಪದೊಳಗೆ ಏನು ಮಾಡ್ಲಿಕ್ಕತ್ತರು, ಒಂದು ಸೀಟನ್ನು ಪಡೆದುಕೊಳ್ಳಿಕ್ಕೆ ಹೋಗ್ತಾಯಿದ್ರು. ನೆಕ್ಸ್ಟ್ ಕ್ವೆಶನ್, ವೈ ಈಟಿಂಗ್ ಸೂಪ್ ಈಸ್ ಡೇಂಜರಸ್ ಇನ್ ಜಪಾನ್. ಸೂಪ್ ಕುಡಿದು ಅಲ್ಲಿ ಯಾಕೆ ಡೇಂಜರ್ ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ನಮ್ಮಲ್ಲಿ ಚಹಾ ಕುಡಿಯುವಂಥ ಪದ್ಧತಿ ನೀವು ನೋಡಿರ್ಬೋದು, ಸುರ್ಕ್ ಸೌಂಡ್ ಮಾಡ್ಕೋತ ಏನು ಮಾಡ್ತೀವಿ, ಕುಡಿಯುವಂಥ ಸಂದರ್ಭದಲ್ಲಿ ಅದನ್ನು ಸುರ್ಕತ ಸೌಂಡ್ ಮಾಡ್ಕೋತ ಕುಡ್ದೇವು ಅಂದ್ರೆ ಏನೋ ಮರ ಹಿಂಗೆ ಕುಡ್ಲಿಕ್ಕತ್ತ ನೀವು ದನ ಕುಡ್ದಂಗೆ ಅಂತೇಳಿ ನಾವು ಬೈತೀವಿ ಹೊರತು. ಬಟ್ ಅಲ್ಲಿ ಯಾವ ರೀತಿ ಒಂದು ಸೂಪ್ ಕುಡಿಯುವಂಥ ಪದ್ಧತಿ ಇತ್ತು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಇನ್ ಜಪಾನ್ ಇಟ್ ಈಸ್ ಕನ್ಸಿಡರ್ಡ್ ಪೊಲೈಟ್ ಟು ಮೇಕ್ ಅ ಲೌಡ್ ಸಲ್ಫರಿಂಗ್ ನಾಯ್ಸ್ ವೈಲ್ ಈಟಿಂಗ್ ಸೂಪ್. ನೋಡಿರಿ, ನಮ್ಮ ಕಡೆ ಏನಾರ ಚಹಾ ಒಂದು ಸೌಂಡ್ ಮಾಡ್ಕೋತ ಕುಡ್ದಿದ್ದೆ ಆದ್ರೆ ಏನು ಹುಚ್ಚದನ್ರಿ ಇವ,
ಹಿಂಗೆ ಕುಡಿತಾನೆವ ಎಂದರೆ ಕಂಡಾನಿಲ್ಲ ಅನ್ನುವಂಥ ರೀತಿಯಲ್ಲಿ ನಾವು ಬೈತೀವಿ ಹೊರತು, ಬಟ್ ಅಲ್ಲಿ ಏನಿದೆ ಅಂತಂದಾಗ ಯಾರು ಪೊಲೈಟಾಗಿ ಕುಡಿತಾರಲ್ಲ ಅವರಲ್ಲಿ ಒಂದು ಒಳ್ಳೆ ಮ್ಯಾನರ್ ಇಲ್ಲ ಅಂತ ಕರೀತಾರೆ. ಅಲ್ಲಿ ಸೂಪ್ ಕುಡಿಬೇಕಂತಂದ್ರೆ ಏನು ಮಾಡಬೇಕಾಗಿತ್ತು, ಸೌಂಡ್ ಮಾಡಬೇಕಾಗಿತ್ತು. ಸ್ಲರ್ಪಿಂಗ್ ನಾಯ್ಸ್ ವೈಲ್ ಈಟಿಂಗ್ ಸೂಪನ್ನು ಕುಡಿಯುವಂಥ ಸಂದರ್ಭದಲ್ಲಿ ಸೌಂಡ್ ಮಾಡಬೇಕಾಗಿತ್ತು. ಇಟ್ ಈಸ್ ಅ ಸೈನ್ ಆಫ್ ಅಪ್ರಿಷಿಯೇಷನ್. ನೋಡಿರಿ, ಈ ರೀತಿ ಸೌಂಡ್ ಮಾಡ್ಕೊಂಡು ಕುಡಿದ್ರೆ ಇದನ್ನು ಅಪ್ರಿಷಿಯೇಷನ್ ಅಂತ ಕರಿತಿದ್ರು. ಹವೆವರ್ ಫಾರ್ ಅ ಯುರೋಪಿಯನ್ ದಿಸ್ ಈಸ್ ಕನ್ಸಿಡರ್ಡ್ ಬ್ಯಾಡ್ ಮ್ಯಾನರ್ಸ್. ಬಟ್ ಯುರೋಪಿಯನ್ರು ಏನು ಮಾಡ್ತಾರೆ, ಇದನ್ನು ಬ್ಯಾಡ್ ಮ್ಯಾನರ್ ಅಂತ ಕರೀತಾರೆ. ಬಟ್ ಆ ಒಂದು ಜಪಾನೀಸ್ ಏನದ ಇದು ಗುಡ್ ಮ್ಯಾನರ್ ಅಂತ ಕರೀತಾರೆ. ಮೈಕ್ಸ್ ಜೋಕಿಂಗ್ಲಿ ಸೇಸ್ ಇಟ್ ಈಸ್ ಅ ಡೇಂಜರಸ್. ಮೈಕ್ರವರು ಇದನ್ನು ಏನಂತ ಕರೆದ್ರು, ಡೇಂಜರ್ ಅಂತ ಕರೆದ್ರು. ಇದನ್ನು ಯಾರೂ ಕೂಡ ಕಲೀಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ನಮ್ಮ ಕಡೆ ಇದು ಏನಾಗಿರ್ತದೆ, ಡೇಂಜರ್ ಆಗಿರ್ತದೆ. ಹಾಗಾಗಿ ಅವರು ಕೂಡ ಹಿ ಸೇಸ್ ಇಟ್ ಈಸ್ ಅ ಡೇಂಜರಸ್ ಬಿಕಾಸ್ ಎ ಫಾರಿನರ್ ಮೈಟ್ ಆಕ್ಸಿಡೆಂಟಲಿ ಇನ್ಸಲ್ಟ್ ದ ಹಾಸ್ಟ್ ಬೈ ಬೀಂಗ್ ಕ್ವೈಟ್ ಆರ್ ಫೀಲ್ ಆಕ್ವರ್ಡ್ ಟ್ರೈಂಗ್ ಟು ಇಮಿಟೇಟ್ ದ ನಾಯ್ಸ್. ಒಂದು ವೇಳೆ ನಾವು ಏನಾರೇ ಅಲ್ಲಿ ಹೋದಂಥ ಸಂದರ್ಭದೊಳಗೆ ಅವರಂತೆ ನಾವು ಕುಡಿಲಿಕ್ಕೆ ಹೋದರೆ ನಮಗೇನಾಗ್ತದೆ ರೀ, ಇನ್ಸಲ್ಟ್ ಆಗ್ತದೆ ಅನ್ನುವಂಥದ್ದನ್ನು ಹೇಳ್ತಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ರೈಟ್ ಎ ನೋಟ್ ಆನ್ ಗ್ರೇ ಪೇಮೆಂಟ್ಸ್ ಇನ್ ದ ಸ್ಟ್ರೀಟ್ಸ್ ಆಫ್ ಕೊಪಾಕೆಬಾನಾ. ಕೊಪಾಕೆಬಾನದೊಳಗಿರುವಂಥ ಗ್ರೇ ಪೇವ್ಮೆಂಟ್ಸ್ ಅಂದ್ರೆ ಫುಟ್ಪಾತ್ಗಳು ಆ್ಯಂಡ್ ದ ಸ್ಟ್ರೀಟ್ಸ್ ಆಫ್ ಕೊಪಾಕೆಬಾನಾ, ಅಲ್ಲಿರುವಂಥ ಒಂದು ಏರಿಯಾಗಳು ಹೆಂಗಿದ್ದು ಅನ್ನುವಂಥದ್ದನ್ನು ಕೇಳ್ತಿದ್ದಾರೆ. ದ ಪೇವ್ಮೆಂಟ್ಸ್ ಇನ್ ಕೊಪಾಕೆಬಾನಾ ಆರ್ ಡೆಕೋರೇಟೆಡ್ ವಿತ್ ಬ್ಯೂಟಿಫುಲ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೊಸೈಕ್ಸ್. ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೊಸೈಕ್ಸ್ನಿಂದ ಆ ಒಂದು ಫುಟ್ಪಾತ್ ಏನಾಗಿತ್ತು, ಅಲಂಕರಿಸಲ್ಪಟ್ಟಿತ್ತು. ವೈಲ್ ದೇ ಆರ್ ಆರ್ಟಿಸ್ಟಿಕ್ ಆ್ಯಂಡ್ ಯುನಿಕ್, ಭಾಳಷ್ಟು ಒಂದು ಕಲಾಕೃತಿಯಾಗಿ ಮತ್ತು ಯುನಿಕ್ ಆಗಿರುವಂಥ ಒಂದು ಡಿಸೈನನ್ನು ಅಲ್ಲಿ ಏನು ಮಾಡ್ತಾಯಿದ್ರು, ತೆಗಿತಾಯಿದ್ರು. ದೇ ಆರ್ ಆಲ್ಸೋ ಬ್ಯೂಟಿಫುಲ್, ನೋಡಲಿಕ್ಕೆ ಭಾಳಷ್ಟು ಸುಂದರವಾಗಿದ್ದು. ನೆಕ್ಸ್ಟ್ ಟ್ರೆಚರಸ್ ಬಿಕಾಸ್ ಬ್ಯೂಟಿಫುಲ್ ಟ್ರೆಚರಸ್ ಬಿಕಾಸ್ ದೇ ಆರ್ ಆಫ್ಟನ್ ಅನ್ಇವನ್ ಸ್ಲಿಪರಿ ಮೇಕಿಂಗ್ ವಾಕಿಂಗ್ ಅ ಬಿಟ್ ಆಫ್ ಚಾಲೆಂಜ್ ಫಾರ್ ಅನ್ಅಬ್ಸರ್ವೆಂಟ್ ಟ್ರಾವೆಲರ್. ಓಕೆ, ಇಲ್ಲಿ ಕೊಪಾಕೆಬಾನಾದ ಒಂದು ಡೆಕೋರೇಟಿಂಗ್ ಹೆಂಗಿತ್ತು ಅನ್ನುವಂಥದ್ದನ್ನು ನೋಡಿದಾಗ ಬ್ಲ್ಯಾಕ್ ಮತ್ತು ವೈಟ್ ಮೊಸೈಕ್ಸ್ಗಳಿಂದ ಅಲಂಕಾರ ಮಾಡಿದರು. ನೆಕ್ಸ್ಟ್ ಆ ಒಂದು ಕಲಾಕೃತಿ ಹೆಂಗಿತ್ತು, ಬಹಳಷ್ಟು ಆರ್ಟಿಸ್ಟಿಕ್ ಆ್ಯಂಡ್ ಯುನಿಕ್ ಆಗಿತ್ತು ಮತ್ತು ಬ್ಯೂಟಿಫುಲ್ ಆಗಿತ್ತು ಅನ್ನುವಂಥದ್ದನ್ನು ಇಲ್ಲಿ ಏನು ಮಾಡಿದ್ದಾರೆ, ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಡಿಸ್ಕ್ರೈಬ್ ದ ಬಿಹೇವಿಯರ್ ಆಫ್ ದ ಡ್ರೈವರ್ಸ್ ಇನ್ ಬ್ರೆಜಿಲ್. ಡಿಸ್ಕ್ರೈಬ್ ದ ಬಿಹೇವಿಯರ್ ಆಫ್ ದ ಡ್ರೈವರ್ಸ್ ಇನ್ ಬ್ರೆಜಿಲ್ನೊಳಗಿರುವಂಥ ಒಂದು ಡ್ರೈವರ್ಸ್ಗಳ ಬಿಹೇವಿಯರ್ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನು ಇಲ್ಲಿ ಕೇಳ್ತಾ ಇದ್ದಾರೆ. ಬ್ರೆಜಿಲಿಯನ್ ಡ್ರೈವರ್ಸ್ ಆರ್ ಡಿಸ್ಕ್ರೈಬ್ಡ್ ಆ್ಯಸ್ ಡೇರ್ ಡೆವಿಲ್ಸ್. ನೋಡಿರಿ, ಡ್ರೈವರ್ಸ್ ಅಂದ್ರೆ ಒಂದು ಭಾಳ ಒಂದು ಡೇಂಜರ್ ಅಂತ ಇಲ್ಲಿ ಏನು ಮಾಡಿದ್ದಾರೆ, ಬಿಂಬಿಸಿದ್ದಾರೆ. ಡೇರ್ ಡೆವಿಲ್ಸ್ ಒಂಥರ ಭಾಳಷ್ಟು ಏನೇ ಧೈರ್ಯವನ್ನು ಹೊಂದಿರುವಂತಹ ಡ್ರೈವರ್ಸ್ಗಳಾಗಿದ್ದರು. ಹೂ ಲವ್ ಸ್ಪೀಡ್, ಎಷ್ಟು ರ್ಯಾಸಾಗಿ ಸ್ಪೀಡಾಗಿ ಒಂದು ಕಾರ್ಗಳನ್ನು ಚಲಾಯಿಸ್ತಿದ್ರು, ಬೈಕ್ಗಳನ್ನು ಚಲಾಯಿಸ್ತಿದ್ರು ಅಂತಂದಾಗ ದೇವರ್ ದ ಡೇರ್ ಡೆವಿಲ್ಸ್. ದೇ ಟ್ರೀಟ್ ಡ್ರೈವಿಂಗ್ ಲೈಕ್ ಅ ಕಾಂಪಿಟೇಟಿವ್ ಸ್ಪೋರ್ಟ್. ನೋಡಿರಿ, ಅವ್ರು ಏನು ಮಾಡ್ತಾಯಿದ್ರು, ಸುಮ್ಮನೆ ಹಿಂಗೆ ನಾವು ಹೋಗುವಂಥ ಸಂದರ್ಭದಲ್ಲಿ ಕಾಮನ್ನಾಗಿ ಏನು ಮಾಡ್ತಾಯಿರ್ತೀವಿ, ಡ್ರೈವ್ ಮಾಡ್ತಾಯಿರ್ತೀವಲ್ಲ, ಆ ರೀತಿ ಅವ್ರು ಏನು ಮಾಡ್ತಾಯಿರಲಿಲ್ಲ, ಡ್ರೈವ್ ಮಾಡ್ತಿರಲಿಲ್ಲ. ಒಂದು ಆಟದ ರೀತಿಯಲ್ಲಿ ಏನು ಮಾಡ್ತಾಯಿದ್ರು, ಅವರು ಡ್ರೈವಿಂಗನ್ನು ಮಾಡ್ತಾಯಿದ್ರು. ದೇ ಡು ನಾಟ್ ಕೇರ್ ಮಚ್ ಫಾರ್ ಪೆಡೆಸ್ಟ್ರಿಯನ್ಸ್. ಪೆಡೆಸ್ಟ್ರಿಯನ್ಸ್ ಅಂದ್ರೆ ಪಾದಾಚಾರಿಗಳು ಅಂತ ಕರಿತೀವಿ. ಯಾರು ಅಲ್ಲಿ ಆ ಪೇವ್ಮೆಂಟ್ಸ್ನೊಳಗೆ ಹಾಯ್ದು ಹೋಗ್ತಾ ಇರ್ತಾರಲ್ಲ, ಆ ಜನಗಳನ್ನು ಯಾವುದೇ ರೀತಿಯಾಗಿ ಇವರು ವಿಚಾರ ಮಾಡ್ತಾ ಇರಲಿಲ್ಲ. ದೇ ಡು ನಾಟ್ ಕೇರ್ ಮಚ್ ಫಾರ್ ಪೆಡೆಸ್ಟ್ರಿಯನ್ಸ್. ಆ್ಯಸ್ ಸೂನ್ ಆ್ಯಸ್ ಅ ಡ್ರೈವರ್ ಸೀಸ್ ಪೆಡೆಸ್ಟ್ರಿಯನ್ ಸ್ಟೆಪ್ ಇನ್ ಟು ದ ಆನ್ ದ ರೋಡ್. ಒಂದು ವೇಳೆ ಈ ಪೆಡೆಸ್ಟ್ರಿಯನ್ ಆ ಪೇವ್ಮೆಂಟ್ಸ್ ಮ್ಯಾಗ ಹೋಗುವಂಥ ಸಂದರ್ಭದಲ್ಲಿ, ಫುಟ್ಪಾತ್ ಮೇಲೆ ಹೋಗುವಂಥ ಸಂದರ್ಭದಲ್ಲಿ ಕೆಳಗಡೆ ಏನಾದರೂ ಇಳಿದಿದ್ದು ಕಂಡ್ರೆ ದೇ ಸೀಮ್ ಟು ರಿಗಾರ್ಡ್ ದೆಮ್ ಆ್ಯಸ್ ಅ ಟಾರ್ಗೆಟ್ ಟು ಬಿ ಹಾಂಟೆಡ್. ನೋಡಿರಿ, ಏನಂತ ಒಂದು ಬೇಟೆ ಬಂತು ಅನ್ನುವಂಥ ರೀತಿಯಲ್ಲಿ ಏನು ಮಾಡ್ತಾಯಿದ್ರು, ತಿಳ್ಕೊಂಡು ರ್ಯಾಶ್ ಆಗಿರುವಂಥ ಒಂದು ಡ್ರೈವನ್ನು ಮಾಡ್ತಾಯಿದ್ರು. ಬಟ್ ದೇ ಡು ನಾಟ್ ವಾಂಟ್ ಟು ಕಿಲ್ ದೆಮ್. ಆದರೆ ಅವರನ್ನು ಕೊಲ್ಲಬೇಕಂತ ಏನು ಮಾಡ್ತಾ ಇರಲಿಲ್ಲ. ಬಟ್ ಅವರಿಗೆ ಒಂದು ಕಟ್ ಹೊಡೆದು ಅದು ಅವರಿಗೆ ಒಂದು ಏನು ಮಾಡ್ಬೇಕ್ರಿ, ಅಂಜಿ ಹೋಗುವಂಥ ಕೃತ್ಯವನ್ನು ಇವ್ರು ಏನು ಮಾಡ್ತಾಯಿದ್ರು, ಇಲ್ಲಿ ಮಾಡ್ತಾಯಿದ್ರು ಮಕ್ಕಳೇ. ನೆಕ್ಸ್ಟ್ ಕ್ವೆಶನ್, ರೈಟ್ ಅ ನೋಟ್ ಆನ್ ದ ಅಬ್ಸರ್ವೇಷನ್ಸ್ ಆಫ್ ಜಾರ್ಜ್ ಮೈಕ್ಸ್ ಆನ್ ದ ನಂಬರ್ ಆಫ್ ಮೋಟರ್ಸ್ ಕಾರ್ ಇನ್ ಬ್ರೆಜಿಲ್.
ಈ ಬ್ರೆಜಿಲ್ನೊಳಗೆ ಸಿಕ್ಕಾಪಟ್ಟೆ ಕಾರ್ಸ್ಗಳದಾವಲ್ಲ ಅದರ ಒಂದು ಅಬ್ಸರ್ವೇಷನ್ಸ್ಗಳನ್ನು ಯಾವ ರೀತಿ ಮಾಡಿದ್ರು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. ಹಿಯರ್ ಮೈಕ್ಸ್ ಅಬ್ಸರ್ವ್ಸ್ ದಟ್ ದ ನಂಬರ್ ಆಫ್ ಕಾರ್ಸ್ ಇನ್ ಬ್ರೆಜಿಲ್ ಹ್ಯಾಸ್ ಇನ್ಕ್ರೀಸ್ಡ್ ಎಕ್ಸ್ಪ್ಲಾಯಿಸಿವ್ಲಿ. ಭಾಳಷ್ಟು ಸ್ಫೋಟವಾಗಿ ಏನು ಮಾಡ್ಲಿಕ್ಕತ್ತದ, ಬೆಳಿಲಿಕ್ಕತ್ತಾವ. ಹೆಂಗೆ ಜನಸಂಖ್ಯೆ ಸ್ಫೋಟ ಆಗ್ಲಿಕ್ಕತ್ತದಲ್ಲ ಅದೇ ಅಲ್ಲಿ ಕೂಡ ಕಾರ್ಗಳ ಒಂದು ಸ್ಫೋಟ, ವೆರಿ ಎಕ್ಸ್ಪೆನ್ಸಿವ್ ಆಗಿರುವಂಥ ಒಂದು ಕಾರ್ಗಳು, ಆ ಬ್ರ್ಯಾಂಡ್ ಇರುವಂಥ ಒಂದು ಕಾರ್ಗಳು, ರೇಸಿಂಗ್ ಕಾರ್ಸ್ಗಳು. ಎಸ್, he notes that it seems as if even Brazilian own a car and is constantly on the move. ನೋಡ್ರಿ, ಯಾರು ಒಂದು ಹೊಸ ಕಾರನ್ನು ತೆಗೆದುಕೊಳ್ತಾರಲ್ರಿ, he leading to massive traffic congestion and a fast paced chaotic atmosphere on the roads. ಇದರಿಂದ ಎಲ್ಲರೂ ಕೂಡ ಕಾರ್ಗಳನ್ನು ತೆಗೆದುಕೊಳ್ಳೋದ್ರಿಂದ ದ್ಯಾಟ್ ವಾಸ್ ದ ಚಾ오ಟಿಕ್ ಅಟ್ಮಾಸ್ಫಿಯರ್ ಆನ್ ದ ರೋಡ್ಸ್. ಭಾಳಷ್ಟು ಒಂದು ಏನಂತ ಟ್ರಾಫಿಕ್ ಅನ್ನುವಂಥದ್ದನ್ನು ನಾವೇನು ಮಾಡ್ತೀವಿ ಇಲ್ಲಿ ಕಾಣ್ತೀವಿ. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. ವೈ ಡಸ್ ದ ಜಾರ್ಜ್ ಮೈಕ್ಸ್ ಕಾಲ್ ಅವನೀಡಾ ಪ್ರೆಸಿಡೆಂಟೆ ವರ್ಗಾಸ್ ದ ವರ್ಸ್ಟ್ ಪ್ಲೇಸ್ ಆಫ್ ಆಲ್? ಈ ಅವನೀಡಾ ಪ್ರೆಸಿಡೆಂಟೆ ವರ್ಗಾಸ್ ಅನ್ನುವಂಥದ್ದು ಯಾಕೆ ವರ್ಸ್ಟ್ ಪ್ಲೇಸ್ ಅಂತೇಳಿ ಜಾರ್ಜ್ ಮೈಕ್ಸ್ರವರು ಕರೆದರು ಅನ್ನುವಂಥದ್ದನ್ನು ಕೇಳ್ತಾ ಇದ್ದಾರೆ. He calls it the worst place because of the terrifying traffic. ಯಾಕಂದ್ರೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರ್ತದೆ ರೀ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಬೆಂಗಳೂರು, ಪುಣೆ, ಮುಂಬೈಯಲ್ಲಿ ಹೋದ್ರೆ ಸಾಕಷ್ಟು ಏನದಾವ ರೀ, ಸಿಕ್ಕಾಪಟ್ಟೆ ಟ್ರಾಫಿಕ್ ಅದ. ಒಂದು 10 ಕಿಲೋಮೀಟ್ರ್ ಹೋಗ್ಬೇಕಂತಂದ್ರೆ 1 ತಾಸು ಅಥವಾ 2 ತಾಸು ಏನು ಮಾಡಬೇಕಾಗ್ತದೆ, ಅಲ್ಲಿ ಹೋಗಬೇಕಾಗ್ತದೆ. ದ್ಯಾಟ್ಸ್ ವೈ ಹಿ ಆಲ್ಸೋ ಕಾಲ್ಸ್ ಹಿಯರ್ ಟೆರಿಫೈಯಿಂಗ್ ಟ್ರಾಫಿಕ್ ಇನ್ ಅವನಿಡಾ ಪ್ರೆಸಿಡೆಂಟೆ ವರ್ಗಾಸ್ ಆ್ಯಂಡ್ ಕ್ರಾಸಿಂಗ್ ದಿಸ್ ವೈಡ್ ಅವೆನ್ಯೂ ಈಸ್ ಅ ಸುಸೈಡಿಯಲ್ ಟಾಸ್ಕ್ ಫಾರ್ ಪೆಡೆಸ್ಟ್ರಿಯನ್. ಒಂದು ವೇಳೆ ಇಲ್ಲಿ ಏನಾದರೂ ರೋಡ್ ಕ್ರಾಸ್ ಮಾಡಿ ಹೋಗ್ಬೇಕಂತಂದಾಗ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ಹೋದಂಥ ಸನ್ನಿವೇಶ ಅನ್ನುವಂಥದ್ದನ್ನು ಹೇಳ್ತಾರೆ. ಡ್ರೈವರ್ಸ್ ಡ್ರೈವ್ ಆಟ್ ಹೈ ಸ್ಪೀಡ್ಸ್ ವಿತೌಟ್ ಎನಿ ರಿಗಾರ್ಡ್ ಫಾರ್ ದೋಸ್ ಆನ್ ದ ಫುಟ್, ಮೇಕಿಂಗ್ ಇಟ್ ಅ ಪ್ಲೇಸ್ ಆಫ್ ಕನ್ಸ್ಟಂಟ್ ಡೇಂಜರ್ ಆ್ಯಂಡ್ ನಾಯ್ಸ್. ಒಂದು ವೇಳೆ ಯಾರಾದರೂ ಆ ಪಾದಚಾರಿಗಳು ರೋಡನ್ನು ಕ್ರಾಸ್ ಮಾಡಲಿಕ್ಕೆ ಹೋದರು ಅಂತಂದಾಗ ಸಿಕ್ಕಾಪಟ್ಟೆ ಸ್ಪೀಡಾಗಿ ನಾಯ್ಸ್ ಮಾಡ್ಕೋತ ಏನು ಮಾಡ್ತಾರೆ ರೀ, ಅವರು ಸ್ಪೀಡಾಗಿ ಕಾರನ್ನು ಚಲಾಯಿಸುವಂಥ ಪರಿಸ್ಥಿತಿ ಇಲ್ಲಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಒಂದು 10 ಪ್ರಶ್ನೆಗಳದ ಮಕ್ಕಳೇ. ಇದನ್ನು ರಿಪೀಟ್ ಆಗಿ ಬರುವಂಥ ಚಾನ್ಸಸ್ಗಳು ಇಲ್ಲಿ 3 ಅಂಕಕ್ಕೆ ಒಂದು 6ರಿಂದ 7 ಲೈನ್ ಬರೆದ್ರೆ ಸಾಕು, ಅಥವಾ 7ರಿಂದ 8 ಲೈನ್ ಬರೆದ್ರೆ ಸಾಕು ಮಕ್ಕಳೇ. ಇಲ್ಲಿ ಇವು 10 ಪ್ರಶ್ನೆಗಳನ್ನು ಸರಿಯಾಗಿ ಏನು ಮಾಡಿರಿ, ನೋಡ್ಕೊಳ್ರಿ. ಓಕೆ, ಇವಾಗಿದ್ದು ಮಕ್ಕಳೇ ವೆರಿ ಇಂಪಾರ್ಟೆಂಟ್ ಆಗಿರುವಂಥ 3 ಅಂಕದ ಪ್ರಶ್ನೆಗಳು. ಈಗ ಮುಂದಿನ ಒಂದು ಪಾರ್ಟ್ನಲ್ಲಿ ನಾನೇನು ಮಾಡ್ತಿದ್ದೇನೆ, 4 ಅಂಕದ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಿದ್ದೀನಿ ಮಕ್ಕಳೇ. ಇನ್ನೂ ಯಾರ್ಯಾರು ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.